ಈ ಗುಪ್ತರ ಸುವರ್ಣಯುಗದ ಮುಂದುವರಿದ ಭಾಗವನ್ನು ಕುರಿತು ಇವತ್ತು ಚರ್ಚೆಯನ್ನು ಮಾಡೋಣ. ನಿನ್ನೆ ನಾವು ಗುಪ್ತರ ಸುವರ್ಣಯುಗದಲ್ಲಿ ಧರ್ಮ, ಶಿಕ್ಷಣ, ವಿಜ್ಞಾನ, ಖಗೋಳಶಾಸ್ತ್ರ ಮತ್ತು ವಿಶೇಷವಾಗಿ ಸಾಹಿತ್ಯ, ಕ್ಲಾಸಿಕಲ್ ಸಾಹಿತ್ಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಅದ್ರ ಜೊತೆಗೆ ವೈದ್ಯಶಾಸ್ತ್ರವನ್ನು ಕುರಿತು ಚರ್ಚೆಯನ್ನು ಮಾಡಿದ್ವಿ ಅಂತ. ಈಗ ಗುಪ್ತರ ಸುವರ್ಣಯುಗದ ಪ್ರಕಾರ ಅವರ ಒಂದು ಲೋಹಶಾಸ್ತ್ರ ಏನೈತಲ್ಲ ಅತ್ಯಂತ ಏನಂತೀವಿ ನಾವು ಪರಿಣಿತಿಯನ್ನು ಹೊಂದಿದಂತ ಲೋಹಶಾಸ್ತ್ರಜ್ಞರು ಅವರ ಒಂದು ಕಾಲದಲ್ಲಿ ಇದ್ರು ಅಂತೇಳಿ ಹೇಳ್ಬೋದು. ಮತ್ತು ಅತ್ಯಂತ ಕುಶಲಕರ್ಮಿಗಳು ತಾಂತ್ರಿಕ ನೈಪುಣ್ಯತೆಯನ್ನ ಸಾಧಿಸಿದ್ರು ಅಂತ ಹೇಳ್ಬೋದು. ಅವರ ಕಾಲದಲ್ಲಿ ರಚನೆ ಅಂತ ಲೋಹಗಳು ಅಥವಾ ಲೋಹಗಾರಿಕೆ ಇಂದಿಗೂ ಕೂಡ ತುಕ್ಕು ಹಿಡಿಯದೆ ಹಾಗೆ ನಿಂತಿದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಮತ್ತು ದೃಶ್ಯಾಂತಗಳನ್ನ ನಾವು ನೋಡ್ಬೋದು ಅಂತೇಳಿ. ಹಾಗಾಗಿ ಗುಪ್ತರ ಒಂದು ಲೋಹಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದ್ದಂತ ಕಸುಬುದಾರರು ಮತ್ತು ಅವರ ಅಪಾರ ಪ್ರಗತಿಯಿಂದ ಸಾಕಷ್ಟು ಬುದ್ಧನ ಕಂಚಿನ ಮೂರ್ತಿಗಳು ಮತ್ತು ಎರಕ ತಂತ್ರಜ್ಞಾನ. ಎರಕ ಅಂದ್ರೆ ಈಗ ಯಾವ್ದಾದ್ರು ಒಂದು ಲೋಹವನ್ನು ಮಾಡಿ ಅದರ ಮೇಲೆ ಎರಕವನ್ನು ಒಯ್ತಕ್ಕಂತ ಒಂದು ತಂತ್ರಜ್ಞಾನ ಇತ್ತು. ಆ ಎರಕ ಒಯ್ದಂತ ಸಾಕಷ್ಟು ಬುದ್ಧನ ಪ್ರತಿಮೆಗಳು ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿದ್ದಾವೆ ಅಂತ ಹೇಳ್ಬೋದು. ಮತ್ತೆ ಎಲ್ಲಕ್ಕಿಂತ ಅತ್ಯುತ್ತಮ ಉದಾಹರಣೆ ಏನಪ್ಪಾ ಅನ್ನಂದ್ರ ದೆಹಲಿಯ ಕುತುಬ್ ಮಿನಾರ್ ಬಳಿ ಇರ್ತಕ್ಕಂಥ ಮೆಹರೌಲಿ ಕಬ್ಬಿಣದ ಶಾಸನ ಐತಲ್ಲ, ಈ ಕಬ್ಬಿಣದ ಸ್ತಂಭ ಇದು 2ನೇ ಚಂದ್ರಗುಪ್ತನ ಕಾಲದಲ್ಲಿ ನಿರ್ಮಾಣವಾದಂತ ಒಂದು ಸ್ತಂಭ ಅಂತ ಹೇಳ್ಬೋದು. ಇದರ ಒಂದು ಟೋಟಲ್ ತೂಕ ಎಷ್ಟಪ್ಪ ಅಂದ್ರೆ 6 ಟನ್ ಇದು ತೂಕವನ್ನು ಹೊಂದಿದೆ ಮತ್ತು 23.8 ಅಡಿ ಎತ್ತರವಾಗಿದ್ದು 16.4 ಅಡಿ ಇದು ತಳ ವಿನ್ಯಾಸವನ್ನು ಹೊಂದಿದೆ ಅಂತ ಹೇಳ್ಬೋದು. ಇದು ನಿರ್ಮಾಣವಾಗಿ ಪ್ರಸ್ತುತ 1500 ವರ್ಷಗಳು ಕಳೆದಿವೆ ಅಂತ ಹೇಳ್ಬೋದು. ಈಗ ನಾವು 2026ರಲ್ಲಿ ಇದ್ದೀವಿ ಹೆಚ್ಚು ಕಡಿಮೆ. ಅಂದ್ರೆ ಇಲ್ಲಿಗೆ ಒಂದು 1500 ವರ್ಷಗಳ ಹಿಂದೆ ಆ ಒಂದು ಸ್ತಂಭ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇದು ಕಬ್ಬಿಣದ ಸ್ತಂಭ ಆಗಿದ್ದು ಇದುವರೆಗೆ ಎಷ್ಟು ವರ್ಷಗಳ ಕಾಲ ಉರುಳಿದರೂ ಕೂಡ ತುಕ್ಕು ಹಿಡಿಯದೆ ನಿಂತಿದೆ ಅಂತ ಹೇಳ್ಬೋದು. ಅಂದ್ರೆ ಗಾಳಿ, ಮಳೆ, ಚಳಿ ಏನೇ ಬಂದ್ರೂ ಕೂಡ ಆ ಕಬ್ಬಿಣದ ಸ್ತಂಭ ತುಕ್ಕು ಹಿಡಿದಿಲ್ಲ ಅಂತೇಳಿ. ಹಾಗಾಗಿ ಈ ತುಕ್ಕು ಹಿಡದೆ ಇರ್ತಕ್ಕಂಥ ಸ್ಥಿತಿ ಮತ್ತು ಅವರ ಒಂದು ಉತ್ಕೃಷ್ಟ ದರ್ಜೆಯ ತಂತ್ರಜ್ಞಾನಕ್ಕೆ ಅದು ಸಾಕ್ಷಿಯಾಗಿ ನಿಂತಿದೆ ಅಂತ ಹೇಳ್ಬೋದು. ಅಂದ್ರೆ ಅವರು ತಾಂತ್ರಿಕವಾಗಿ ಬಹಳಷ್ಟು ಆಗಿದ್ದಂತ ಕುಶಲಕರ್ಮಿಗಳು ಮಾತ್ರ ಇದನ್ನ ತಯಾರಿಸಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಮತ್ತೆ ಈ ಸ್ತಂಭವು ಏನಪ್ಪಾ ಅಂತಂದ್ರ ಭಾರತೀಯ ಶಿಲ್ಪಿಗಳ ಒಂದು ತಾಂತ್ರಿಕ ಕೌಶಲ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಕಬ್ಬಿಣದ ಸ್ತಂಭವನ್ನು ಕುರಿತು ಪಾರ್ಸಿ ಬ್ರೌನರ್ ಏನ್ ಹೇಳ್ತಾರಪ್ಪ ಅನ್ನಂದ್ರ, ಭಾರತೀಯ ಕುಶಲಕರ್ಮಿಗಳ ಪ್ರತಿಭೆ, ಚಾತುರ್ಯಗಳಿಗೆ ಇದು ಅಸಾಧಾರಣ ಪ್ರಶಸ್ತಿಯಾಗಿದೆ ಅಂತೇಳಿ. ಅಂದ್ರೆ ಭಾರತೀಯ ಕುಶಲಕರ್ಮಿಗಳು ಅತ್ಯಂತ ಕೌಶಲ್ಯ ಉಳ್ಳವರಾಗಿದ್ರು, ಟೆಕ್ನಿಕ್ ಅನ್ನ ಅವರು ಕಂಡುಕೊಂಡಿದ್ರು ಅಂತ. ಇವತ್ತಿನ ಕಾಲಕ್ಕೆ ನಾವು ಎಲ್ಲಾ ಯಂತ್ರಗಳನ್ನ ಬಳಸಿಕೊಂಡು ಕಟ್ಟಡಗಳನ್ನ ಕಟ್ಟೋದು ಬಹಳ ಈಸಿ. ಈಗ ದುಬೈನ ಬುರ್ಜ್ ಖಲೀಫಾ ಕಟ್ಟುವುದು ಅಷ್ಟು ಅಸಾಧಾರಣ ಮಾತೇನಲ್ಲ. ಆದ್ರೆ ಅವತ್ತಿನ ಕಾಲಕ್ಕೆ ಅಂದ್ರೆ 1500 ವರ್ಷಗಳ ಹಿಂದೆ ಅದಕ್ಕಿಂತ ವಿಶೇಷವಾದಂತ ಸ್ಮಾರಕಗಳು ನಮ್ಮ ಕರ್ನಾಟಕ ಇರ್ಬೋದು, ಭಾರತದ ಬೇರೆ ಬೇರೆ ರಾಜ್ಯಗಳ ನಿರ್ಮಾಣ ಆಗಿದ್ದಾವೆ. ಅಷ್ಟು ಸೂಕ್ಷ್ಮವಾದಂತ ಕುಸುರಿ ಕೌಶಲ್ಯವನ್ನು ಹೊಂದಿರತಕ್ಕಂತ ಶಿಲ್ಪಿಗಳು ನಮ್ಮಲ್ಲೇ ಇದ್ರು. ಅದ್ರ ಜೊತೆಗೆ ಈ ಸ್ತಂಭವನ್ನು ನಿರ್ಮಿಸಿದಂತ ಕುಶಲಕರ್ಮಿಗಳು ಅತ್ಯಂತ ಕೌಶಲ್ಯವಂತರಾಗಿದ್ರು ಅಂತ ಹೇಳ್ಬೋದು. ಮತ್ತೆ ಈ ಗುಪ್ತರ ಕಾಲದ ಅನೇಕ ಬುದ್ಧನ ಮೂರ್ತಿಗಳು ಸಿಕ್ಕಿದ್ದಾವೆ. ಈಗ ಸದ್ಯಕ್ಕೆ ಲಂಡನ್ನ ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಒಂದು ಬುದ್ಧನ ಮೂರ್ತಿ ಇದೆ. ಅದು ಗುಪ್ತರ ಕಾಲದಲ್ಲಿ ನಿರ್ಮಾಣವಾದಂತ ಬುದ್ಧನ ಮೂರ್ತಿ. 7.5 ಅಡಿ ಎತ್ತರ ಹಾಗೂ 1000 kg ತೂಗುವ ತಾಮ್ರದ ಎರಕವನ್ನು ಒಯ್ದಂತ ಬುದ್ಧನ ಪ್ರತಿಮೆ ಅಂತ ಹೇಳ್ಬೋದು. ಪ್ರಸ್ತುತ ಅದು ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಐತಿ. ಜೊತೆಗೆ ನಳಂದದಲ್ಲಿ 80 ಅಡಿ ಎತ್ತರದ ಬುದ್ಧನ ತಾಮ್ರದ ಮತ್ತೊಂದು ವಿಗ್ರಹ ಸಿಕ್ಕಿದೆ ಅಂತೇಳಿ ಉಯ್ಯನಸ್ತಾಂಗನೆ ಹೇಳಿದ್ದಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಗುಪ್ತರ ಕಾಲದಲ್ಲಿ ಇದ್ದಂತ ಪ್ರಸಿದ್ಧ ರಸಾಯನ ಶಾಸ್ತ್ರಜ್ಞ ಅಥವಾ ರಸಾಯನ ಶಾಸ್ತ್ರ ಪಿತಾಮಹನಾದಂತ ಮತ್ತು ಬೌದ್ಧ ಸಾಹಿತ್ಯ ಅಥವಾ ಬೌದ್ಧ ಸನ್ಯಾಸಿ ಆಗಿದ್ದಂತ ಕವಿಯಾಗಿದ್ದಂತ 2ನೇ ನಾಗಾರ್ಜುನ ಇದ್ದಾನಲ್ಲ, ಅವನು ರಸಾಯನ ತಂತ್ರಜ್ಞಾನದಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದ ಅಂತ ಹೇಳ್ಬೋದು.
ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದ ಅಂತೇಳಿ ಹೇಳ್ಬೋದು. ಈ ಏನು ನಾಗಾರ್ಜುನ ಇದ್ದನಲ್ಲ, ಇವನು ರಸವೈದ್ಯ ಎಂಬ ಕೃತಿಯನ್ನು ಕೂಡ ರಚಿಸಿರ್ತಾನೆ ಮತ್ತು ರಸ ಚಿಕಿತ್ಸಕ ಎಂಬ ಕೃತಿಯನ್ನು ಕೂಡ ರಚಿಸಿರ್ತಾನೆ ಅಂತ ಹೇಳ್ಬೋದು. ಆ ಒಂದು ಕೃತಿಯಲ್ಲಿ ವೈದ್ಯಕೀಯ ಮತ್ತು ರಸಾಯನಶಾಸ್ತ್ರ ಹಾಗೂ ಲೋಹ ಶಾಸ್ತ್ರಗಳನ್ನ ಕುರಿತು ಅವನು ವಿಷಯವನ್ನ ತಿಳಿಸಿದ್ದಾನೆ ಅಂತ ಹೇಳ್ಬೋದು. ಜೊತೆಗೆ ರೋಗಗಳನ್ನು ಗುಣಪಡಿಸ್ತಕ್ಕಂತ ವಿಧಾನವನ್ನು ಕೂಡ ಅವನು ಅದರಲ್ಲಿ ಉಲ್ಲೇಖ ಮಾಡಿದ್ದಾನೆ ಅಂತೇಳಿ. ಜೊತೆಗೆ ಬಣ್ಣಗಾರರು ಬಹುಕಾಲ ಬಾಳುವ ಬಣ್ಣಗಳನ್ನ ಯಾವ ರೀತಿ ಇದು ಮಾಡ್ಬೇಕು, ಸಂಯೋಜನೆ ಮಾಡ್ಬೇಕು ಎಂಬುದರ ಕುರಿತು 2ನೇ ನಾಗಾರ್ಜುನನ ಕೃತಿ ರಸವೈದ್ಯದಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಒಟ್ಟು ಗುಪ್ತರ ಕಾಲದಲ್ಲಿ ಲೋಹ ಯುಗ ಅತ್ಯಂತ ಉತ್ಕೃಷ್ಟ ದರ್ಜೆಯ ತಂತ್ರಜ್ಞಾನವನ್ನು ಹೊಂದಿತ್ತು ಮತ್ತು ಇಲ್ಲಿಯ ಕುಶಲಕರ್ಮಿಗಳು ಕೂಡ ಅಡ್ವಾನ್ಸ್ ಆಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಅವರು ಸಾಕ್ಷ್ಯ ಸಮೇತ ಅವರ ಕಾಲದಲ್ಲಿ ರಚನೆಯಾದಂತ ಸಾಕಷ್ಟು ಲೋಹಗಾರಿಕೆ ಇಂದಿಗೂ ಕೂಡ ಹಾಳಾಗದೆ ಹಾಗೂ ತುಕ್ಕು ಹಿಡಿಯದೆ ಹಾಗೆ ನಿಂತಿದೆ ಅಂತ ಹೇಳ್ಬೋದು. ಇನ್ನ ಗುಪ್ತರ ಕಾಲದ ತತ್ವಶಾಸ್ತ್ರವನ್ನು ಕುರಿತು ನೋಡೋದಾದ್ರೆ, ಅಂದ್ರೆ ಭಾರತೀಯ ತತ್ವಶಾಸ್ತ್ರಕ್ಕೆ ಅವರು ಅಪಾರವಾದಂತ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಯಾರು ಗುಪ್ತರು. ಅದ್ರ ಜೊತೆಗೆ ಯಾರ್ಯಾರಪ್ಪ ಅವತ್ತಿನ ಕಾಲದ ಪ್ರಸಿದ್ಧ ಶಾಸ್ತ್ರಜ್ಞರು ಅಂತಂದ್ರ ಈಶ್ವರಿ ಕೃಷ್ಣ ಅಂತ ಹೇಳ್ಬೋದು. ಅವರ ಒಂದು ಸಂಖ್ಯಾಕಾರಕ ಕೃತಿ, ಆಮೇಲೆ ವಾತ್ಸಾಯನನ ನ್ಯಾಯಶಾಸ್ತ್ರ, ಶುಕ್ಲನ ನೀತಿಸಾರ, ಮತ್ತೆ ದಿಗ್ನಾಗನ ಪ್ರಮಾಣ ಸಮುಚ್ಚಯ, ಪತಂಜಲಿಯ ಯೋಗಸೂತ್ರ, ವಸುಬಂಧುವಿನ ಅಭಿಧಮ್ಮ ಕೋಶ ಹಾಗೂ ಧರ್ಮಶಾಸ್ತ್ರಗಳು ಈ ಒಂದು ಕಾಲದಲ್ಲಿ ರಚನೆಯಾಗಿ ಭಾರತೀಯ ತತ್ವಶಾಸ್ತ್ರಕ್ಕೆ ಅವರು ಬುನಾದಿಯನ್ನ ಹಾಕಿದ್ರು ಅಂತ ಹೇಳ್ಬೋದು. ಜೊತೆಗೆ ಈ ಜೈನ ತತ್ವಶಾಸ್ತ್ರಗಳನ್ನು ಕೂಡ ವಲ್ಲಭಿಯ ಜೈನ ಸಮ್ಮೇಳನದಲ್ಲಿ ಏನವರು ಕಲೆ ಹಾಕಿದ್ರು ಅಂತ ಹೇಳ್ಬೋದು. ಹಾಗಾಗಿ ಭಾರತೀಯ ಏನು ಶ್ರೀಮಂತವಾದಂತ ತತ್ವಶಾಸ್ತ್ರಕ್ಕೆ, ತತ್ವಜ್ಞಾನಕ್ಕೆ ಗುಪ್ತರ ಕೊಡುಗೆ ಕೂಡ ಸಾಕಷ್ಟು ಇದೆ. ಇಲ್ಲಿ ಬೌದ್ಧ, ಜೈನ ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಾತ್ವಿಕ ವಿಚಾರಗಳು ಹೊರ ಬಂದವು ಗುಪ್ತರ ಕಾಲದಲ್ಲಿ ಅಂತೇಳಿ. ಆಮೇಲೆ ಈ ನೈತಿಕತೆ ಅಥವಾ ನೀತಿ ಏನು ಪಂಚತಂತ್ರ ಕೃತಿ ಐತಲ್ಲ, ಇದು ನೀತಿ ಶಾಸ್ತ್ರಕ್ಕೆ ಹೇಳಿ ಮಾಡಿಸಿದಂತ ಕೃತಿ. ಈ ನೀತಿ ಶಾಸ್ತ್ರ ಕೂಡ ತತ್ವಶಾಸ್ತ್ರದ ಮತ್ತೊಂದು ಭಾಗ ಅಂತ ನಾವೇನ್ ಕರ್ಕೊಳ್ತೀವಲ್ಲ, ಹಾಗಾಗಿ ಇದು ಗುಪ್ತರ ಕೊಡುಗೆ ಅಂತೇಳಿ ಹೇಳ್ಬೋದು. ಇನ್ನ ವಿಶೇಷವಾಗಿ ಕಲೆ ಅಂತ ಬಂದತ್ನ ಕಲೆ, ಗುಪ್ತರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡೋದಾದ್ರೆ, ಇಲ್ಲಿ ಗುಪ್ತರ ಕಲೆ ಅನ್ನಂದ್ರ ಇದು ಸುವರ್ಣ ಯುಗದ ಒಂದು ಮೇರು ಶಿಖರ ಅಂತ ಹೇಳ್ಬೋದು. ಕಲಾಪ್ರಿಯರಾದಂತ ಗುಪ್ತರು ತಮ್ಮ ಏನು ವಾಸ್ತುಶಿಲ್ಪ ಮತ್ತು ಚಿತ್ರಕಲೆಗಳಲ್ಲಿ ಅಮೋಘವಾದಂತ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಮತ್ತು ಸಾಕಷ್ಟು ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಗುಪ್ತರ ಕಾಲದಲ್ಲಿ ನೆಲೆಸಿದ್ದಂತ ಶಾಂತಿ, ಸೌಹಾರ್ದತೆಗೆ ಅವರ ಒಂದು ಕಲಾ ಪ್ರೇಮವೇ ಸಾಕ್ಷಿ ಅಂತ ಹೇಳ್ಬೋದು. ಇಲ್ಲಿ ಗುಪ್ತರ ಕಲೆಯ ಪ್ರಮುಖ ಲಕ್ಷಣಗಳಂತ ನೋಡಿದ್ನ್ಯಾಗ ಮೇನ್ ಆಗಿ ಬರೋದೇನಪ್ಪಾ ಅಂತಂದ್ರೆ ಭಾರತೀಯತೆ ಅವರ ಕಲೆಯಲ್ಲಿ ಅಳವಡಿಸಿಕೊಂಡ ಮೊದಲ ಲಕ್ಷಣ ಭಾರತೀಯತೆ ಅಂತ ಹೇಳ್ಬೋದು. ಈಗ ಈ ವಿದೇಶಿ ಅಂಶಗಳನ್ನ ಕಿತ್ತೋಗೋದು, ಏನು ನಾವು ಗಾಂಧಾರ ಕಲೆಯಲ್ಲಿ ಗ್ರೀಕ್ ಮತ್ತು ರೋಮ್ ಸಮ್ಮಿಶ್ರಣವನ್ನು ನಾವು ನೋಡ್ತಾ ಇದ್ವಿ, ಇಲ್ಲಿ ಪೂರ್ತಿಯಾಗಿ ಗುಪ್ತರು ಭಾರತೀಯತೆಯ ಮತ್ತು ಭಾರತೀಕರಣವನ್ನ ಅಳವಡಿಸಿಕೊಂಡ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶುದ್ಧವಾದಂತ ಭಾರತೀಯ ಕಲೆ ಮತ್ತು ನೈಪುಣ್ಯತೆಯನ್ನ ಇವರು ಪ್ರತಿನಿಧಿಸಿದ್ದು. ಎರಡನೇದಾಗಿ ಬಾಹ್ಯ ಆಡಂಬರಕ್ಕೆ ಬದಲಾಗಿ ಇವರು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಭಾವನೆಗಳಿಗೆ ಜಾಸ್ತಿ ಬೆಂಬಲವನ್ನು ನೀಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಗುಪ್ತರ ಕಲೆಯಲ್ಲಿ ಹೆಚ್ಚಾಗಿ ಭಾರತೀಯತೆ ಮತ್ತು ಆಧ್ಯಾತ್ಮಿಕ ಏನು ಪ್ರತಿಬಿಂಬ ಅಥವಾ ಆಧ್ಯಾತ್ಮಿಕ ಭಾವನೆಗಳ ಒಂದು ನೈಜ ಪ್ರದರ್ಶನ ಅಂತೇಳಿ ಹೇಳ್ಬೋದು. ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ, ಈ ಸಾರನಾಥದ ಬುದ್ಧ ಏನಿದ್ದಾನಲ್ಲ, ಸಾರನಾಥದ ಬುದ್ಧನನ್ನ ಗುರುವಾಗಿ, ಯೋಗಿಯಾಗಿ ಕಲ್ಪಿಸಿರುವುದು ಈ ಗುಪ್ತರ ಕಲೆಗೆ ಸಾಕ್ಷಿ ಅಂತ ಹೇಳ್ಬೋದು. ಆಮೇಲೆ ಈ ಗುಪ್ತರ ಕಲೆಯಲ್ಲಿ ಮುಖ್ಯವಾಗಿ ಏನೇನಿತ್ತಪ್ಪ ಅನ್ನಂದ್ರ ಸರಳತೆ ಇತ್ತು, ಸೌಂದರ್ಯ ಇತ್ತು, ಆಧ್ಯಾತ್ಮಿಕ ಅಂಶಗಳು ಇದ್ವು ಅಂತ ಹೇಳ್ಬೋದು. ಇವರು ಈ ಮತ್ತೊಂದು ಲಕ್ಷಣ ನೋಡೋದಾದ್ರೆ, ಗುಹಾಲಯಗಳ ಜೊತೆಗೆ ದೇವಾಲಯಗಳನ್ನ ಮರ ಬಿದಿರು ಬಿಟ್ಟು ಅಂದ್ರೆ ಇಲ್ಲಿ ಎಲ್ಲ ಮರ ಮತ್ತು ಬಿದಿರನ್ನ ಬಿಟ್ಟು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥದ್ದು. ಇವರ ಒಂದು ಕಲೆ ಮತ್ತು ಸ್ಮಾರಕಗಳಲ್ಲಿ ನಾವು ಕಲ್ಲು ಮತ್ತು ಇಟ್ಟಿಗೆಗಳನ್ನ ನೋಡ್ಬೋದು ಅಂತ ಹೇಳ್ಬೋದು. ಅಂದ್ರೆ ಮೊಟ್ಟ ಮೊದಲೇ ಬಾರಿಗೆ ಗುಪ್ತರು ಏನ್ ಮಾಡ್ತಾರಪ್ಪ ಅನ್ನಂದ್ರ ಈ ಮೂರ್ತಿ ಪೂಜೆಗಾಗಿ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು. ಅದವರೆಗೆ ದೇವಾಲಯಗಳು ಇರಲ್ಲೇನ್ರಿ ಅಂತಂದ್ರ ಅದರ ಒಂದು ಏನು ಉಲ್ಲೇಖ ತುಂಬಾ ಕಡಿಮೆ. ಮೊಟ್ಟ ಮೊದಲೇ ಬಾರಿಗೆ ಗುಪ್ತರು ಪೂಜೆಗಾಗಿ ದೇವಾಲಯಗಳ ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೆ
ಈ ಒಂದು ಏನು ಕಲೆ ಐತಲ್ಲ, ಇದು ಗುಪ್ತರ ಕಲೆ ನಾಗರ ಮತ್ತು ದ್ರಾವಿಡ ಶೈಲಿಗೆರಡು ಮಿಶ್ರಣವನ್ನ ಹೊಂದಿತ್ತು ಅಂತ ಹೇಳ್ಬೋದು. ನಂತರ ಇದೇ ಕಲೆ ಅಂದ್ರೆ ಇಲ್ಲಿ ದ್ರಾವಿಡ ಶೈಲಿಯ ಲಕ್ಷಣ ತುಂಬಾ ಕಡಿಮೆ ಇತ್ತೇನೋ, ಮುಂದೆ ಇದೇ ಕಲೆ ಡೆವಲಪ್ ಆಗಿ ಅದು ಏನು ನಾಗರ ಶೈಲಿ ಆಯ್ತು ಅಂತೇಳಿ ಹೇಳ್ತಾರೆ. ಹಾಗಾಗಿ V.S. ಸ್ಮಿತ್ ಅವ್ರು ಏನ್ ಹೇಳ್ತಾರಪ್ಪ ಅನ್ನಂದ್ರ, ಗುಪ್ತರ ಕಲೆ ವಿಶೇಷವಾಗಿ ಹಿಂದೂ ಕಲೆಯ ಶ್ರೇಷ್ಠತೆಯನ್ನ ಪ್ರತಿನಿಧಿಸಿತ್ತು ಅಂತೇಳಿ. ಗುಪ್ತರ ಕಲೆ ವಿಶೇಷವಾಗಿ ಹಿಂದೂ ಕಲೆಯ ಶ್ರೇಷ್ಠತೆಯನ್ನ ಪ್ರತಿನಿಧಿಸಿತ್ತು ಅಂತೇಳಿ V.S. ಸ್ಮಿತ್ ಅವರು ಅಭಿಪ್ರಾಯವನ್ನು ಪಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಸಾಕಷ್ಟು ಬೆಳವಣಿಗೆಯನ್ನು ಕಂಡಿತು ಅಂತೇಳಿ ಹೇಳ್ಬೋದು. ಅವರ ಒಂದು ವಾಸ್ತುಶಿಲ್ಪವನ್ನು ನೋಡೋದಾದ್ರೆ ವಿದೇಶಿ ಪ್ರಭಾವದಿಂದ ಮುಕ್ತಗೊಳಿಸಿರ್ತಕ್ಕಂಥದ್ದು, ಆಮೇಲೆ ಮತಧರ್ಮಗಳಿಂದ ಪ್ರಭಾವಿತವಾಗಿರ್ತಕ್ಕಂಥದ್ದು, ಕಲ್ಲನ್ನ ಬಳಸಿರ್ತಕ್ಕಂಥದ್ದು, ಆಮೇಲೆ ದೇವಾಲಯಗಳನ್ನ ಎತ್ತರದ ಜಗತಿಯ ಮೇಲೆ ನಿರ್ಮಿಸಿರ್ತಕ್ಕಂಥದ್ದು, ಆಮೇಲೆ ಮೂರ್ತಿಗಳ ಗಳುಳ್ಳ ಗರ್ಭಗುಡಿಗಳ ನಿರ್ಮಾಣ ಮತ್ತು ಅದರ ಸುತ್ತ ಪ್ರದಕ್ಷಿಣಾ ಪಥವನ್ನ ನಿರ್ಮಿಸಿರ್ತಕ್ಕಂಥದ್ದು, ಆಮೇಲೆ 4 ಮೂಲೆಗಳಲ್ಲಿ ಸುಂದರವಾದಂತ ಕೆತ್ತನೆಗಳುಳ್ಳ ಕಂಬಗಳ ನಿರ್ಮಾಣ, ದೇವಾಲಯದ ಹೊರಗೋಡೆ ಎತ್ತರವಾಗಿದ್ದು ಕೆತ್ತನೆಗಳೇ ಇಲ್ಲದೆ ಇರ್ತಕ್ಕಂಥದ್ದು, ಆಮೇಲೆ ದೇವಾಲಯಗಳ ಮೇಲ್ಛಾವಣಿ ಚಪ್ಪಟೆ ಆಗಿರ್ತಕ್ಕಂಥದ್ದು, ಮತ್ತೆ ಕಂಬಗಳನ್ನ ಸುಂದರವಾದಂತ ಹೂಬಳ್ಳಿಗಳಿಂದ ಅಲಂಕರಿಸಿರ್ತಕ್ಕಂಥದ್ದು ಈ ಗುಪ್ತರ ಒಂದು ದೇವಾಲಯಗಳಲ್ಲಿ ನಾವು ಕಾಣ್ತೀವಿ, ಅಥವಾ ಕಲೆ ವಾಸ್ತುಶಿಲ್ಪದಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ಮತ್ತೆ ಇವರ ದೇವಾಲಯಗಳು ಚೌಕಾಕಾರದ ಸಭಾಂಗಣವನ್ನ, ಒಂದು ಆರಾಧನಾ ಮಂದಿರವನ್ನ ಮತ್ತು ಮೊಗಶಾಲೆಯನ್ನ ಹೊಂದಿದ್ವು ಅಂತ ಹೇಳ್ಬೋದು. ಮತ್ತೆ ಇವರ ಕಾಲದಲ್ಲಿ ಬಯಲು ಸ್ಮಾರಕಗಳು ಇದ್ವು, ಗುಹಾ ಸ್ಮಾರಕಗಳು ಕೂಡ ಇದ್ವು ಅಂತೇಳಿ ಹೇಳ್ಬೋದು. ಸ್ತೂಪಗಳು, ವಿಹಾರಗಳು, ಗುಹಾಲಯಗಳು, ಈ ರೀತಿಯಾಗಿ ವಿವಿಧ ಬಗೆಯ ಸ್ಮಾರಕಗಳನ್ನ ಗುಪ್ತರು ತಮ್ಮ ಕಾಲಾವಧಿಯಲ್ಲಿ ನಿರ್ಮಿಸಿದ್ರು ಅಂತ ಹೇಳ್ಬೋದು. ಈ ಎಲ್ಲಾ ಸ್ಮಾರಕಗಳು, ಗುಹಾಲಯಗಳು, ವಿಹಾರಗಳು ಗುಪ್ತರ ಕಲಾಪ್ರೇಮಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಇಲ್ಲಿ ಗುಪ್ತರ ಕಾಲದಲ್ಲಿ ರಚನೆಯಾದಂತ ದೇವಾಲಯಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮುಖ್ಯವಾಗಿ ಮತ್ತು ವಿಶೇಷವಾಗಿ ದೇವ್ಗರ್ ಅಥವಾ ದಿಯೋಗರ್ ಅಂತ ಕರಿತೀವಲ್ಲ, ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದಿಯೋಗರ್ ದೇವಾಲಯ, ಇದು ದಶಾವತಾರ ದೇವಾಲಯ. ವಿಷ್ಣುವಿನ 10 ದಶಾವತಾರಗಳನ್ನ ಒಳಗೊಂಡಂತ ದೇವಾಲಯ ಯಾವ್ದಪ್ಪ ಅಂದ್ರೆ ದಿಯೋಗರ್ ದೇವಾಲಯ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಬಿತರ್ಗಾಂವ್ ದೇವಾಲಯ, ಇದು ಕೂಡ ಉತ್ತರ ಪ್ರದೇಶದ ಕಾನ್ಪುರ್ ಜಿಲ್ಲೆಯಲ್ಲಿ ಐತಿ. ಇಲ್ಲಿ ಇಟ್ಟಿಗೆ ದೇವಾಲಯ ಅಂತೇಳಿ ಕಟ್ತಾರ ಅವರು ಬಿತರ್ಗಾಂವ್ನಲ್ಲಿ. ಆಮೇಲೆ ಟಿಂಗ್ವಾ, ಮಧ್ಯಪ್ರದೇಶದ ಜಬ್ಬಲ್ಪುರ್ ಜಿಲ್ಲೆಯಲ್ಲಿ ಟಿಂಗ್ವಾ ದೇವಾಲಯವನ್ನು ಕಟ್ತಾರೆ. ಈ ಟಿಂಗ್ವಾದಲ್ಲಿ ವಿಷ್ಣು ಮತ್ತು ಕನಕಾಳಿ ದೇವಾಲಯವನ್ನ ಕಟ್ತಾರೆ ಅಂತೇಳಿ. ಆಮೇಲೆ ಅಜಯ್ಗರ್ ಜಿಲ್ಲೆ ಮಧ್ಯಪ್ರದೇಶದಲ್ಲಿ ಪಾರ್ವತಿ ಹಾಗೂ ಮಹಾದೇವ ದೇವಾಲಯವನ್ನು ಕಟ್ತಾರೆ, ಅದು ನಾಚನಾ ದೇವಾಲಯ ಅಂತೇಳಿ ಕರೀತಾರೆ. ಆಮೇಲೆ ಸಾಂಚಿಯಲ್ಲಿ, ಮಧ್ಯಪ್ರದೇಶದ ಸಾಂಚಿಯಲ್ಲಿ ಒಂದು ಶಿವ ದೇವಾಲಯ ಮತ್ತು ಒಂದು ಬೌದ್ಧ ದೇವಾಲಯವನ್ನು ಕಟ್ತಾರೆ ಅಂತ. ಸಾಂಚಿ ಸ್ತೂಪ ಅಲ್ಲ, ಇಲ್ಲಿ ಶಿವ ದೇವಾಲಯ ಮತ್ತು ಬೌದ್ಧ ದೇವಾಲಯ. ಆಮೇಲೆ ಮಧ್ಯಪ್ರದೇಶದ ಭೂಮಾರದಲ್ಲಿ ಶಿವನ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಆಮೇಲೆ ಮಧ್ಯಪ್ರದೇಶದ ಕೋಹದಲ್ಲಿ ಏಕಮುಖ ಶಿವಲಿಂಗ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಆಮೇಲೆ ಬಿಹಾರದ ಸಾರನಾಥದಲ್ಲಿ ಬೌದ್ಧ ಸ್ತೂಪವನ್ನು ಕಟ್ತಾರೆ. ಮಧ್ಯಪ್ರದೇಶದ ಯರಾನ್ನಲ್ಲಿ ನರಸಿಂಹ ದೇವಾಲಯ, ವರಾಹ ದೇವಾಲಯ, ಅಂದ್ರೆ ಇಲ್ಲಿ ವಿಷ್ಣುವಿನ ಆರಾಧಕರಾಗಿರ್ತಾ ಇದ್ರು ಇವರು. ಬ್ರಾಹ್ಮಣ ಒಂದು ಏನು ಇದನ್ನು ಪಾಲಿಸ್ತಾ ಇದ್ರು, ಹಾಗಾಗಿ ಇಲ್ಲಿ ವಿಷ್ಣುವಿನ ಅವತಾರಗಳ ಒಂದು ದೇವಾಲಯಗಳನ್ನು ಹೆಚ್ಚಿಗೆ ಕಟ್ಟಿದ್ರು ಅಂತ ಹೇಳ್ಬೋದು. ಆಮೇಲೆ ನಳಂದದಲ್ಲಿ ಏನ್ ಮಾಡಿದ್ರು ಅಂದ್ರೆ ಬೌದ್ಧ ದೇವಾಲಯವನ್ನು ಕಟ್ತಾರೆ. ಆಮೇಲೆ ಸಿರ್ಪುರ್ನಲ್ಲಿ ಲಕ್ಷ್ಮೀ ದೇವಾಲಯ ಕಟ್ಟಿಸ್ತಾರೆ. ಐಸ್ ಚಿತ್ರದಲ್ಲಿ ಶಿವನ ದೇವಾಲಯವನ್ನು ಕಟ್ಟಿಸ್ತಾರೆ. ಕುಶಿನಗರದಲ್ಲಿ ಬುದ್ಧನ ದೇವಾಲಯವನ್ನ, ನಳಂದದಲ್ಲಿ ಬುದ್ಧನ ದೇವಾಲಯವನ್ನ, ಆಮೇಲೆ ರಾಜಗೃಹದಲ್ಲಿ ಮಣಿಹಾರ ಮಠವನ್ನು ಕಟ್ಟಿಸ್ತಾರೆ. ಮತ್ತೆ ಗಯಾದಲ್ಲಿ ಮಹಾಬೋಧಿ ದೇವಾಲಯವನ್ನು ಕಟ್ಟಿಸ್ತಾರೆ. ಜೊತೆಗೆ ಅಜಂತದಲ್ಲಿ 1, 2, 10, 16, 17 ಮತ್ತು 19ನೇ ಗುಹೆಗಳನ್ನ ನಿರ್ಮಿಸಿ ಅವುಗಳಿಗೆ ಸಾಕಷ್ಟು ಪೇಂಟಿಂಗ್ಸ್ ಅನ್ನ ಕೂಡ ಇವರು ಮಾಡ್ತಾರೆ. ಮುಂದೆ ಚಿತ್ರಕಲೆ ಬಗ್ಗೆ ನೋಡೋಣ. ನೆಕ್ಸ್ಟ್ ಈಗಿನ ಬಿಲ್ಸಾದ್ ಏನೈತಲ್ಲ ಬಾಂಗ್ಲಾದೇಶ, ಅಲ್ಲಿ ಕಲ್ಲಿನ ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ವೈಶಾಲಿಯಲ್ಲಿ ಸೂರ್ಯನ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಗುಪ್ತರ ಕಾಲದಲ್ಲಿ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಾಕಷ್ಟು ವಿಷ್ಣು ದೇವಾಲಯಗಳು, ಶಿವ ದೇವಾಲಯಗಳು ನಿರ್ಮಾಣ ಆಗ್ತವೆ ಅಂತ ಹೇಳ್ಬೋದು. ಜೊತೆಗೆ ಬೌದ್ಧ ವಿಹಾರಗಳು, ಸ್ತೂಪಗಳು ಕೂಡ ನಿರ್ಮಾಣ ಆಗ್ತವೆ ಅಂತ ಹೇಳ್ಬೋದು.
ಇಲ್ಲಿ ಏನು ನಾವು ದೇವಘರ್ ಅಥವಾ ದಿಯೋಗರ್ ದೇವಾಲಯ ನೋಡಿದ್ವಲ್ಲ, ದಶಾವತಾರ ದೇವಾಲಯ, ಇದು ಗುಪ್ತರ ಕಲೆಯ ಒಂದು ಶ್ರೇಷ್ಠ ಕೊಡುಗೆ ಅಂತ ಹೇಳ್ಬೋದು. ಈ ಒಂದು ದಶಾವತಾರ ದೇವಾಲಯ ಏನಪ್ಪಾ ಅಂದ್ರ 3 ಮಂಟಪಗಳನ್ನ ಹೊಂದಿದೆ ಅಂತ ಹೇಳ್ಬೋದು. ಆಮೇಲೆ ಪ್ರವೇಶ ದ್ವಾರದ ಕಂಬಗಳು ಸುಂದರವಾದಂತ ಕೆತ್ತನೆಗಳಿಂದ ಕೂಡಿವೆ ಅಂತೇಳಿ. ಅದರ ಶಿಖರ 40 ಅಡಿ ಎತ್ತರವಿದೆ. ಇಲ್ಲಿ ಬಿಡಿಸಿರುವ ಅನಂತ ಶಯನ ಅಂದ್ರೆ ವಿಷ್ಣು, ಗಂಗಾ ಯಮುನಾ, ನರನಾರಾಯಣ, ರಾಮಕೃಷ್ಣ, ಗಜೇಂದ್ರ, ಮೋಕ್ಷ ಶಿಲ್ಪಗಳು ಬಹು ಸೊಗಸಾಗಿ ಮೂಡಿ ಬಂದಿವೆ ಅಂತ ಹೇಳ್ಬೋದು. ಮತ್ತೆ ಏನು ಈ ದಶಾವತಾರ ದೇವಾಲಯ ಐತಲ್ಲ, ಇದರ ಒಂದು ಗರ್ಭಗುಡಿಗೆ 4 ದ್ವಾರಗಳನ್ನು ನೀಡಲಾಗಿದೆ. 4 ದಿಕ್ಕಿನಲ್ಲಿ ಒಂದೊಂದು ದ್ವಾರಗಳಿದ್ದಾವೆ ಅಂತ ಹೇಳ್ಬೋದು. ಆಮೇಲೆ ಈ ಗರ್ಭಗುಡಿಯಲ್ಲಿ ವಿಷ್ಣು ಶಿಶುನಾಗನ ಮೇಲೆ ಮಲಗಿರ್ತಕ್ಕಂಥ ಚಿತ್ರವನ್ನ ಕೆತ್ತಲಾಗಿದೆ ಅಂತೇಳಿ. ಅಂದ್ರೆ ಆ ರೀತಿ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಅವರಂತ. ಮತ್ತೆ ಇದರಲ್ಲಿ ವಿಶಾಲವಾದಂತ ಸಭಾಂಗಣ ಇದೆ. ಮತ್ತೆ ಇದೆಲ್ಲವೂ ಕಲ್ಲಿನಿಂದ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಈ ಒಂದು ದೇವಾಲಯವನ್ನು ಕುರಿತು ಪಾರ್ಸಿ ಬ್ರೌನ್ ಏನಂತ ಹೇಳ್ತಾನಪ್ಪ ಅಂದ್ರ, ಅಪೂರ್ವ ಮೂರ್ತಿ ಶಿಲ್ಪಗಳ ರಚನೆ, ಕುಸೂರಿ ಕೆಲಸಗಳು ಮತ್ತು ಕ್ರಮಬದ್ಧ ರಚನೆಯಿಂದ ಅಸಾಧಾರಣವಾಗಿದೆ ದೇವಾಲಯ ಅಂತೇಳಿ ಹೇಳ್ತಾನೆ. ಅದೇ ತರ ಟಿಂಗ್ವಾ ಏನೈತಲ್ಲ, ಮಧ್ಯಪ್ರದೇಶ ಟಿಂಗ್ವಾದ ವಿಷ್ಣು ದೇವಾಲಯ ಈ ದೇವಾಲಯದ ಮೇಲ್ಛಾವಣಿ ಪಿರಮಿಡ್ ಆಕೃತಿಯಲ್ಲಿದೆ. ಪಿರಮಿಡ್ ಆಕೃತಿಯಲ್ಲಿ ಈ ಒಂದು ದೇವಾಲಯದ ಮೇಲ್ಛಾವಣಿಯನ್ನ ಕಾಣ್ಬಹುದು ಅಂತೇಳಿ. ಮತ್ತೆ ಈ ಒಂದು ಏನು ಸಾಂಚಿ ಟಿಂಗ್ವಾದ ದೇವಾಲಯಗಳು ಗರ್ಭಗೃಹ, ಮುಖಮಂಟಪ, 4 ಸ್ತಂಭಗಳಿಂದ ಕೂಡಿದ ಸರಳ ರಚನೆಗಳನ್ನ ಒಳಗೊಂಡಿವೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಒಟ್ಟು ಇವರ ಪಾರ್ವತಿ ದೇವಾಲಯದ ದ್ವಾರಪಾಲಕ ವಿಗ್ರಹಗಳು, ಆಮೇಲೆ ಮಿಥುನ ಚಿತ್ರಗಳು ಇವರ ದೇವಾಲಯಗಳಲ್ಲಿ ನಾವು ಕಾಣ್ಬೋದು ಅಂತೇಳಿ. ಮತ್ತೆ ಈ ಮಧ್ಯಪ್ರದೇಶದ ಭೂಮಾರ ಐತಲ್ಲ, ಇಲ್ಲಿ ಸುಂದರವಾದಂತ ಸೂರ್ಯ, ಗಣೇಶ, ಕಾರ್ತಿಕೇಯ ಇವರ ಶಿಲ್ಪಗಳನ್ನು ಕೆತ್ತಲಾಗಿದೆ ಅಂತೇಳಿ. ಈ ರೀತಿ ಬೇರೆ ಬೇರೆ ದೇವಾಲಯಗಳಲ್ಲಿ ಇವರು ಸಾಕಷ್ಟು ಅಲಂಕಾರಗಳನ್ನು ಮಾಡಿದ್ದಾರೆ. ಎಲ್ಲಾ ಕಡೆಗೆ ಕೂಡ ಭಾರತೀಯತೆಯನ್ನ ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಗುಪ್ತರ ಕಲೆ ಐತಲ್ಲ, ಭಾರತದ ವಾಸ್ತುಶಿಲ್ಪಕ್ಕೆ ಭದ್ರ ಬುನಾದಿಯನ್ನ ಮತ್ತು ನಾಂದಿಯನ್ನ ಹಾಕ್ತು ಅಂತ ಹೇಳ್ಬೋದು. ಇಷ್ಟೊತ್ತಿಗೆ ಆಗಲೇ ನಾವು ದಕ್ಷಿಣ ಭಾರತದಲ್ಲಿ ಪಲ್ಲವರನ್ನು ನೋಡ್ತೀವಿ. ಅದೇ ಕಾಲಾವಧಿಯ ಪಲ್ಲವರು, ಶಾತವಾಹನರು, ಅದಕ್ಕಿಂತ ಪೂರ್ವದಲ್ಲಿ ಶಾತವಾಹನರು ಇದ್ರು. ಅವರು ಸಾಕಷ್ಟು ದೇವಾಲಯಗಳನ್ನ, ಸ್ಮಾರಕಗಳನ್ನ ಮತ್ತು ವಾಸ್ತುಶಿಲ್ಪವನ್ನ ರಚಿಸಿದ್ರು. ಇಲ್ಲಿ ವಿಶೇಷವಾಗಿ ಉತ್ತರ ಭಾರತವನ್ನ ನೋಡಿದಾಗ ಗುಪ್ತರು ಅದಕ್ಕೊಂದು ಭದ್ರ ತಳಪಾಯವನ್ನ ಹಾಕಿದ್ರು ಅಂತೇಳಿ ಹೇಳ್ಬೋದು. ಇನ್ನ ಅವರ ಕಾಲದಲ್ಲಿ ಸಾಕಷ್ಟು ಸ್ತೂಪಗಳು ನಿರ್ಮಾಣ ಆಗ್ತವೆ, ವಿಹಾರಗಳು ನಿರ್ಮಾಣ ಆಗ್ತವೆ, ಚೈತ್ಯಗಳು ನಿರ್ಮಾಣ ಆಗ್ತವೆ. ಈ ಸಾರನಾಥದ ಧಮುಕ್ ಸ್ತೂಪ ಏನೈತಲ್ಲ, ಧಮುಕ್ ಸ್ತೂಪ 128 ಅಡಿ ಎತ್ತರ ಇರ್ತಕ್ಕಂಥ ಒಂದು ಸ್ತೂಪ ಆಗಿತ್ತು. ಇವರ ಕಾಲದಲ್ಲಿ ರಚನೆ ಆಯ್ತು ಅಂತ ಹೇಳ್ಬೋದು. ರತ್ನಗಿರಿ, ರಾಜ್ಗರು, ಮುಘಲ್ ರಾಜ್ಪುರ್, ಉಂಡವಳ್ಳಿ, ಪುಷ್ಕಳಾವತಿ, ನಳಂದ, ಗಯಾ, ಇಲ್ಲಿ ಸಾಕಷ್ಟು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಹಾರ, ಚೈತ್ಯ ಮತ್ತು ಸ್ತೂಪಗಳನ್ನ ಇವರು ನಿರ್ಮಿಸ್ತಾರೆ ಅಂತ ಹೇಳ್ಬೋದು. ಮತ್ತೆ ನಳಂದದಲ್ಲಿ ಒಟ್ಟು 300 ಅಡಿ ಎತ್ತರವಿರ್ತಕ್ಕಂತ ಏನು ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ. ಇದನ್ನ ನರಸಿಂಹ ಬಲಾದಿತ್ಯನು ನಿರ್ಮಿಸಿ ಕೊಡ್ತಾನೆ ಅಂತ ಹೇಳ್ಬೋದು. ಈ ರೀತಿ ಇವರ ಕಾಲದಲ್ಲಿ ಸಾಕಷ್ಟು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸ್ಮಾರಕಗಳು ರಚನೆ ಆಗಿದ್ದಾವೆ ಅಂತ ಹೇಳ್ಬೋದು. ಮತ್ತೆ ಇವರ ಕಾಲದಲ್ಲಿ ಸಾಕಷ್ಟು ಗುಹೆಗಳನ್ನ ನಿರ್ಮಿಸ್ತಾರೆ ಇವರು. ಗುಹಾ ದೇವಾಲಯಗಳನ್ನ ಅಜಂತಾದ 1, 2, 10, 16, 17 ಮತ್ತು 19ನೇ ಗುಹೆಗಳು ಇವರ ಕಾಲದಲ್ಲಿ ರಚನೆ ಆದವು ಅಂತ ಹೇಳ್ಬೋದು. ಅದೇ ತರ ಉದಯಗಿರಿ, ಅಮೃತ ಗುಹಾಲಯ, ದಮನಾರು, ಕೋಳ್ವಿ, ಮುಘಲ್ ರಾಜ್ಪುರ್, ಭಾಗ, ಎಲ್ಲೋರ, ಉಂಡವಳ್ಳಿಯ ಗುಹೆಗಳು ಇವರ ಕಾಲದಲ್ಲಿ ರಚನೆ ಆದವು ಅಂತ ಹೇಳ್ಬೋದು. ಇನ್ನ ಇವರ ಒಂದು ಏನು ಶಿಲ್ಪಕಲೆ ಐತಲ್ಲ, ಈ ಶಿಲ್ಪಕಲೆಗೆ ಶ್ರೇಷ್ಠವಾದಂತ ಕೊಡುಗೆಯನ್ನು ಇವರು ನೀಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಗಾಂಧಾರ ಕಲೆ ಸಂಪೂರ್ಣವಾಗಿ ಏನಂದ್ರೆ ಅದು ಹಿಂದಗಿತ್ತು. ಅಂದ್ರೆ ಅದನ್ನ ಕೈ ಬಿಟ್ಟು ಭಾರತೀಯತೆಯನ್ನ ಇವರು ಅಳವಡಿಸಿಕೊಂಡ್ರು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಮಥುರಾ ಕಲೆ ಆಲ್ರೆಡಿ ಏನು ಕುಶಾನರ ಕಾಲದಲ್ಲೇ ಇತ್ತು. ಕುಶಾನರ ಅವಧಿ ನಂತರ ಅಮರಾವತಿ ಕಲೆ, ಮಥುರಾ ಕಲೆ ಮತ್ತು ನಾವೇನ್ ಗಾಂಧಾರ ಕಲೆಯನ್ನು ನೋಡಿದ್ವಿ. ಈ ಮಥುರಾ ಕಲೆಯ ಒಂದು ಲಕ್ಷಣಗಳನ್ನ ಜಾಸ್ತಿ ಗುಪ್ತರು ಅಳವಡಿಸಿಕೊಂಡು ಅದನ್ನ ಶ್ರೀಮಂತಗೊಳಿಸಿದ್ರು ಅಂತ ಹೇಳ್ಬೋದು. ಈ ಮತ್ತೆ ಏನು ಬಾಹ್ಯ ಆಡಂಬರವನ್ನು ತಪ್ಪಿಸಿ ಆಂತರಿಕ ಆಧ್ಯಾತ್ಮಿಕತೆಗೆ ಅವರು ಅವಕಾಶವನ್ನು ಕೊಟ್ರು ಅಂತ ಹೇಳ್ಬೋದು. ಈ ರೀತಿಯಾಗಿ ಇಲ್ಲಿ ವಿದೇಶಿ ಕಲೆಗಿಂತ ದೇಶೀಯತೆಗೆ ಗುಪ್ತರು ಸಾಕಷ್ಟು ಮಾನ್ಯತೆಯನ್ನು ನೀಡಿದ್ರು ಅಂತ ಹೇಳ್ಬೋದು.
ಮತ್ತೆ ಸಾರನಾಥದ ಪದ್ಮಾಸನದಲ್ಲಿ ಕುಳಿತಂತ ಭಂಗಿಯ ಬುದ್ಧನ ವಿಗ್ರಹ ಇದು ಸಂಪೂರ್ಣವಾಗಿ ದೇಶೀಯತೆಯನ್ನು ಅಳವಡಿಸಿಕೊಂಡಿತ್ತು. ಮಥುರಾದ ನಿಂತ ಭಂಗಿಯ ಬುದ್ಧನ ವಿಗ್ರಹ ಕೂಡ, ಆಮೇಲೆ ಸುಲ್ತಾನ್ಗಂಜಿನಲ್ಲಿ 7.5 ಅಡಿ ಎತ್ತರದ ತಾಮ್ರನ ಬುದ್ಧನ ಮೂರ್ತಿ ನಮಗೆ ಸಿಕ್ಕಿದೆ ಅಂತ, ಅದೇ ಈಗ ಬರ್ಮಿಂಗ್ಹಾಮ್ ಮ್ಯೂಸಿಯಂ ನಲ್ಲಿ ಐತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಒಟ್ಟು ಅವರು ಕಲೆ ಮತ್ತು ವಾಸ್ತುಶಿಲ್ಪ ಶಿಲ್ಪಕಲೆಯಲ್ಲಿ ಭಾರತೀಯತೆಯನ್ನ ಅಳವಡಿಸಿಕೊಂಡಿದ್ರು. ಇಲ್ಲಿ ಬೌದ್ಧ ಧರ್ಮ, ಹಿಂದೂ ಧರ್ಮ ಮತ್ತು ಏನು ಜೈನ ಧರ್ಮ ಇತ್ತಲ್ಲ, ವಿಶೇಷವಾಗಿ ಹಿಂದೂ ಮತ್ತು ಬೌದ್ಧ ಧರ್ಮಕ್ಕೆ ಸಾಕಷ್ಟು ಮಾನ್ಯತೆ ನೀಡಿದ್ರು ಅಂತ ಹೇಳ್ಬೋದು. ಮತ್ತೆ ಈ ಶಿಲ್ಪಕಲೆಯಲ್ಲಿ ಗ್ವಾಲಿಯರ್ನಲ್ಲಿ ರಾಮಕೃಷ್ಣರು ಮತ್ತು ಅಪ್ಸರೆಯರ ವಿಗ್ರಹಗಳು ಕಂಡು ಬರ್ತವೆ. ಆಮೇಲೆ ಗಂಗಾ ಯಮುನಾ ದೇವತೆ, ನರನಾರಾಯಣ ಮೂರ್ತಿ, ಶೇಷನಯನ, ಗಜೇಂದ್ರ ಮೋಕ್ಷ ಇವೆಲ್ಲವೂ ದೇವಗರ್ನಲ್ಲಿ ಕಂಡು ಬರ್ತವೆ. ಆಮೇಲೆ ಈ ರೀತಿಯಾಗಿ ಒಟ್ಟು ಸಾಕಷ್ಟು ಶಿಲ್ಪವನ್ನ ಅವರ ಕಾಲದಲ್ಲಿ ಕೆತ್ತಿದ್ರು ಅಂತ ಹೇಳ್ಬೋದು. ಇನ್ನು ಸ್ತಂಭಗಳನ್ನು ಕೂಡ ಕೆತ್ತಾರೆ, ಶಿಲ್ಪಗಳ ಜೊತೆಗೆ ಸ್ತಂಭಗಳು ಕೂಡ ಇವರ ಕಾಲದಲ್ಲಿ ನಿರ್ಮಾಣ ಆದವು ಅಂತೇಳಿ. ವಿಶೇಷವಾಗಿ ಅಲಹಾಬಾದ್ ಸ್ತಂಭ ಶಾಸನ, ಮೆಹರೋಲಿ ಸ್ತಂಭ ಶಾಸನ, ಆಮೇಲೆ 2ನೇ ಗರುಡ ಸ್ತಂಭ ಶಾಸನ, ಮತ್ತು ಬಲ್ಸಾದ್ ಸ್ತಂಭ ಶಾಸನ ಇವರ ಕಾಲದಲ್ಲಿ ರಚಿಸಿದಂತ ಸ್ತಂಭಗಳು ಅಂತೇಳಿ ಹೇಳ್ಬೋದು. ಇನ್ನು ಚಿತ್ರಕಲೆ, ವಿಶೇಷವಾಗಿ ಚಿತ್ರಕಲೆ ಐತಲ್ಲ, ಗುಪ್ತರ ಕಾಲದಲ್ಲಿ ಅದು ನೂತನವಾಗಿ ಮತ್ತು ಹೊಸ ಇದರೊಂದಿಗೆ ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಚಿತ್ರಕಲಾ ಪರಂಪರೆಯಲ್ಲಿ ಮಹೋನ್ನತ ಸ್ಥಾನ ಯಾರಿಗೆ ಸಲ್ಲುತ್ತಪ್ಪ ಅಂದ್ರೆ ಗುಪ್ತರಿಗೆ ಸಲ್ಲುತ್ತೆ ಅಂತೇಳಿ. ಇವರ ಒಂದು ಚಿತ್ರಕಲೆ ಐತಲ್ಲ, ಅಜಂತ, ಎಲ್ಲೋರ, ಭಾಗ್, ಪುದೈಕೋಟೆ, ಸಿತ್ತನವಾಸಲ್ಲು ಈ ಪ್ರಮುಖ ಊರುಗಳ ದೇವಾಲಯಗಳಲ್ಲಿ, ವಿಶೇಷವಾಗಿ ಗುಹಾಂತರ ದೇವಾಲಯಗಳಲ್ಲಿ ಇವರ ಒಂದು ಪೇಂಟಿಂಗ್ಸ್ ಅನ್ನ ನೋಡ್ಬೋದು ನಾವು ಅಂತೇಳಿ. ಮತ್ತೆ ಶ್ರೀಲಂಕಾದ ಸಿಗಿರಿಯ ಐತಲ್ಲ, ಅಲ್ಲಿ ಕೂಡ ಗುಪ್ತರ ಕಾಲದ ಈ ಒಂದು ಚಿತ್ರಕಲೆಯನ್ನು ನಾವು ನೋಡ್ಬೋದು ಅಂತೇಳಿ. ಈ ಸಿಗಿರಿಯ ಗುಹಾ ಇದರಲ್ಲಿ ಅರಮನೆಯ ದೃಶ್ಯಗಳು, ಯುದ್ಧದ ದೃಶ್ಯಗಳು, ಬುದ್ಧ ಮತ್ತು ಬೋಧಿಸತ್ವರಿಗೆ ಸಂಬಂಧಪಟ್ಟಂತ ಇವು ಪೇಂಟಿಂಗ್ಸ್ ಅನ್ನ ನಾವು ನೋಡ್ಬೋದು ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಅಜಂತ ಐತಲ್ಲ, ಇದನ್ನ ಏಷ್ಯಾದ ಕಲೆಯ ತೊಟ್ಟಿಲು ಅಂತ ಏನ್ ಕರೀತಾರಲ್ಲ, ಈ ಅಜಂತದಲ್ಲಿ ಈ ಜಗತ್ ಪ್ರಸಿದ್ಧ ಅಜಂತ ಚಿತ್ರಶಾಲೆಯಲ್ಲಿ ಅಜಂತ ಚಿತ್ರಶಾಲೆ ಗುಪ್ತರ ಕಾಲದ್ದು ಅಂತೇಳಿ ಹೇಳ್ಬೋದು. ಇಲ್ಲಿನ ಬಹುತೇಕ ಗುಹೆಗಳು ಗುಪ್ತರ ಕಾಲದಲ್ಲಿ ನಿರ್ಮಾಣ ಆದಂತ ಗುಹೆಗಳು ಅಂತ ಹೇಳ್ಬೋದು. ಕ್ರಿಸ್ತಪೂರ್ವ 2ರಿಂದ ಕ್ರಿಸ್ತಶಕ 7ನೇ ಶತಮಾನದ ನಡುವೆ ನಿರ್ಮಾಣವಾದಂತ ಒಟ್ಟು 30 ಗುಹೆಗಳು ಅಜಂತದಲ್ಲಿದ್ದಾವೆ ಅಂತೇಳಿ. 30 ಗುಹೆಗಳು ಅಜಂತದಲ್ಲಿದ್ದಾವೆ. ಅದರಲ್ಲಿ ಸಾಕಷ್ಟು ಗುಹೆಗಳು ಗುಪ್ತರ ಕಾಲದಲ್ಲಿ ನಿರ್ಮಾಣ ಆದಂತವು, ಮತ್ತು ಆ ಗುಹೆಗಳಲ್ಲಿ ಇರ್ತಕ್ಕಂಥ ಪೇಂಟಿಂಗ್ಸ್ ಕೂಡ ಗುಪ್ತರ ಕಾಲದ್ದೇ ಅಂತೇಳಿ ಹೇಳ್ಬೋದು. ಅಂದ್ರೆ ಬೇರೆ ಬೇರೆ ರಾಜಮನೆತನದವರ ಪೇಂಟಿಂಗ್ಸ್ ಕೂಡ ಇದೆ ಅಲ್ಲಿ, ಆದ್ರೆ ಗುಪ್ತರದ್ದು ಜಾಸ್ತಿ ಇದೆ ಅಂತೇಳಿ ಹೇಳ್ಬೋದು. ಈ ಗುಹೆಗಳ ಗೋಡೆಗಳು ಮತ್ತು ಮೇಲ್ಛಾವಣಿಗಳ ಮೇಲೆ ಸಾಕಷ್ಟು ಭಿತ್ತಿ ಚಿತ್ರಗಳನ್ನ ಬಿಡಿಸಲಾಗಿದೆ. ಮತ್ತೆ ಇಡೀ ಜಗತ್ತೇ ಮೆಚ್ಚಿಕೊಂಡಿದೆ ಆ ಒಂದು ಪೇಂಟಿಂಗ್ಸ್ ಅನ್ನ ಅಂತೇಳಿ ಹೇಳ್ಬೋದು. ಆ ಪೇಂಟಿಂಗ್ಸ್ ಗಳಲ್ಲಿ ಅರಮನೆ, ರಾಜಾರಾಣಿ, ಯುದ್ಧದ ದೃಶ್ಯಗಳು, ಹೂಗಳು, ಮರಬಳ್ಳಿಗಳು, ಯಕ್ಷಿಣಿಯರು, ಆನೆಗಳು, ಮೊಲಗಳು, ಆಮೇಲೆ ಅಪ್ಸರಿಯರು, ಗಂಧರ್ವರ ಚಿತ್ರಗಳು, ಬುದ್ಧನ ಜಾತಕ ಕಥೆಗಳನ್ನ ಅಲ್ಲಿ ಬಿಡಿಸಲಾಗಿದೆ ಅಂತ ಹೇಳ್ಬೋದು, ಅಲ್ಲಿ ಅಜಂತಾದ ಗುಹೆಗಳಲ್ಲಿ ಅಂತೇಳಿ. ಮತ್ತೆ ಇವು ಏನಿದ್ದಾವಲ್ಲ, ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿದಂತ ಒಂದು ತಾಣಗಳಲ್ಲಿ ಅಜಂತ ಮತ್ತು ಈ ಅಜಂತ ಗುಹೆಗಳು ಕೂಡ ಏನು ಪಾಲನ ಪಡ್ಕೊಂಡಿದ್ದಾವೆ. ಮತ್ತೆ ಇವು ಏನಪ್ಪಾ ಅನ್ನಂದ್ರ ಈ ಗುಹೆಗಳ ಗೋಡೆಗಳು, ಕಂಬಗಳ ಮೇಲಿನ ನೂರಾರು ಚಿತ್ರಗಳಿಂದ ಒಂದ್ ರೀತಿ ನಮ್ಮುಂದೆ ಏನ್ ನಾಟಕ ಅಥವಾ ಸಿನಿಮಾ ಏನಾದ್ರೂ ಜರ್ಗಾಕತೈತೇನೋ, ಓಡಾಕತೈತೇನೋ ಎಂಬ ಭಾಸ ಕೂಡ ಆಗುತ್ತೆ. ಅಷ್ಟು ಸುಂದರವಾದಂತ ಪೇಂಟಿಂಗ್ಸ್ ಅಲ್ಲಿದ್ದಾವೆ ಅಂತ ಹೇಳ್ಬೋದು. ಜೊತೆಗೆ ಸನ್ಯಾಸಿಗಳು, ರಾಜರಾಣಿಯರು, ಋಷಿಮುನಿಗಳು, ಹೂದೋಟಗಳು, ನಗರದ ದೃಶ್ಯಗಳು, ಯಾವುದೋ ಒಂದು ಲೋಕದಲ್ಲಿ, ಅಂದ್ರೆ ಕಲ್ಪನಾ ಲೋಕದಲ್ಲಿ ಕರ್ಕೊಂಡು ಹೋದ ರೀತಿಯಲ್ಲಿ ಅಜಂತದ ಗುಹೆಗಳಲ್ಲಿ ನಮಗೆ ಕಾಣುತ್ತೆ ಅಂತೇಳಿ ಹೇಳ್ಬೋದು. ಮತ್ತೆ ಇದು ಈ ಅಜಂತ ಗುಹೆಯ ಏನು ಪೇಂಟಿಂಗ್ಸ್ ಐತಲ್ಲ, ಇದು ಭಾರತೀಯ ನೈಜತೆಯನ್ನ ಪ್ರದರ್ಶನ ಮಾಡ್ತಕ್ಕಂತ ಬಹುದೊಡ್ಡ ಒಂದು ಕ್ಯಾನ್ವಾಸ್ ಅಂತೇಳಿ ಹೇಳ್ಬೋದು. ಅಂದ್ರೆ ಕ್ಯಾನ್ವಾಸ್ ನಲ್ಲಿ ನಾವೇನ್ ಪೇಂಟಿಂಗ್ಸ್ ಅನ್ನ ಮಾಡ್ತೀವಿ, ಇಲ್ಲಿ ನ್ಯಾಚುರಲ್ ಏನು ಗೋಡೆಗಳ ಮೇಲೆ, ಗುಹೆಗಳ ಗೋಡೆಗಳ ಮೇಲೆ ಸುಂದರವಾದಂತ ಈ ಚಿತ್ರಕಲೆ ಅರಳಿ ನಿಂತಿದೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ
ಒಬ್ಬ ಡ್ಯಾನಿಶ್ ಬರಹಗಾರ, ಅಂದ್ರೆ ಡೆನ್ಮಾರ್ಕ್ ದೇಶದ ಒಬ್ಬ ಬರಹಗಾರ ಹೇಳ್ತಾನೆ, ಈ ಅಜಂತದ ಚಿತ್ರಗಳು ಭಾರತದ ನೈಜ ಕಲೆಯ ಅತ್ಯುನ್ನತ ಒಂದು ಏನು ಇದನ್ನ ಪ್ರತಿನಿಧಿಸ್ತವೆ ಅಂತೇಳಿ ಅವನು ಅಭಿಪ್ರಾಯವನ್ನು ಪಟ್ಟಿದ್ದಾನೆ ಅಂತೇಳಿ. ಈ ಅಜಂತದ ಚಿತ್ರಕಲೆಯ ಪ್ರಮುಖ ದೃಶ್ಯಗಳಂತ ನೋಡೋದಾದ್ರೆ, ಇಲ್ಲಿ ಒಂದನೇ ಗುಹೆ ಐತಲ್ಲ, ಈ ಒಂದನೇ ಗುಹೆ ಚಾಲುಕ್ಯರಿಗೆ ಸೇರಿದ್ದು. ಅಂದ್ರೆ ಚಾಲುಕ್ಯರ ಪ್ರಸಿದ್ಧ ಅರಸನಾದಂತ ಇಮ್ಮಡಿ ಪುಲಕೇಶಿ ಪರ್ಷಿಯ ರಾಯಭಾರಿ ಖುಸ್ರಾವ್ನನ್ನ ಆಹ್ವಾನಿಸುತ್ತಿರುವ ದೃಶ್ಯ ಮತ್ತು ಪದ್ಮಪಾಣಿ, ಬೋಧಿಸತ್ವ ಮತ್ತು ಅವಲೋಕಿತೀಶ್ವರ ದೃಶ್ಯಗಳನ್ನ ಈ ಒಂದು ಪೇಂಟಿಂಗ್ಸ್ ಅಲ್ಲಿ ಕಾಣ್ಬೋದು ಅಂತೇಳಿ. ಯಾವುದ್ರಲ್ಲಿ? ಒಂದನೇ ಗುಹೆಯಲ್ಲಿರ್ತಕ್ಕಂಥ ಚಿತ್ರದಲ್ಲಿ ಅಂತೇಳಿ. ಎರಡನೇ ಗುಹೆಯಲ್ಲಿ ಬುದ್ಧನ ಜನನ ಮತ್ತು ಇಂದ್ರಲೋಕದ ಚಿತ್ರಗಳನ್ನ ಕಾಣ್ಬೋದು ಎರಡನೇ ಗುಹೆಯಲ್ಲಿ. 10ನೇ ಗುಹೆಯಲ್ಲಿ ಬುದ್ಧನ ಜನನ ಹಾಗೂ ಜಾತಕ ಕಥೆಗಳ ಚಿತ್ರಗಳನ್ನು ಕಾಣಬಹುದು. 16ನೇ ಗುಹೆಯಲ್ಲಿ ಮರಣಶಯ್ಯೆಯಲ್ಲಿರ್ತಕ್ಕಂಥ ರಾಜ್ಕುಮಾರಿ ಬುದ್ಧನು ಸುಜಾತಾಳಿಂದ ಭಿಕ್ಷಾನ್ನ ಪಡಿತಿರ್ತಕ್ಕಂಥ ಚಿತ್ರ ಮತ್ತು ಅವನ ಪರಿತ್ಯಾಗದ ಚಿತ್ರವನ್ನು ನಾವು ಇಲ್ಲಿ 16ನೇ ಗುಹೆಯಲ್ಲಿ ಕಾಣಬಹುದು ಅಂತ. 17ನೇ ಗುಹೆಯಲ್ಲಿ ವಿಶೇಷವಾಗಿ ಯಶೋಧರ ತನ್ನ ಮಗನಾದಂತ ರಾಹುಲನನ್ನ ಬುದ್ಧನಿಗೆ ಅರ್ಪಿಸುತ್ತಿರ್ತಕ್ಕಂಥ ತಾಯಿ ಮತ್ತು ಮಗುವಿನ ಚಿತ್ರವನ್ನ ಬಿಡಿಸಲಾಗಿದೆ ಅಂತೇಳಿ. ಈ ಚಿತ್ರ ಅಂತೂ ಏಷ್ಯಾದಲ್ಲಿ ಅತ್ಯಂತ ಅದ್ವಿತೀಯ ಚಿತ್ರ ಅಂತೇಳಿ ದಾಖಲಾಗಿದೆ ಅಂತೇಳಿ. ಇತ್ತೀಚೆಗೆ ಮುಂಬೈನಲ್ಲಿ ಒಂದು ಹರಾಜು ನಡೀತು. ಏನಪ್ಪಾ ಅಂತಂದ್ರ ರಾಜಾ ರವಿವರ್ಮ ಅವ್ರದ್ದು ಈ ಇಂಡಿಯನ್ ಆರ್ಟ್ ಮತ್ತು ಕಲ್ಚರಲ್ ಈ ತರದ ಕ್ವಶನ್ಗಳಾಗೋ ಚಾನ್ಸಸ್ ಇರ್ತೈತಿ UPSC ಅಲ್ಲೆಲ್ಲ. ಬರೋಬ್ಬರಿ ಎಷ್ಟೋ ಇದಕ್ಕೆ ಕೋಟಿಗೆ ಆ ಒಂದು ಚಿತ್ರ ಏನು ಹರಾಜಿನಲ್ಲಿ ಬೇರೆಯವ್ರು ಯಾರೋ ಪಡ್ಕೊಂಡ್ರು. ಯಾರ್ದು? ರಾಜ ರವಿವರ್ಮನ ಚಿತ್ರ, ತಾಯಿ ಮತ್ತು ಕೃಷ್ಣ ಮತ್ತು ಯಶೋಧರೆ ಇರ್ತಕ್ಕಂಥ ಹಾಲು ಕರಿತಕ್ಕಂಥ ಚಿತ್ರ ಏನೈತೆ ಅತ್ಯಂತ ಅದ್ಭುತವಾದಂತ ಚಿತ್ರ ಅಂತ ಹೇಳ್ಬೋದು. ಭಾರತದಲ್ಲಿ ಪೇಂಟಿಂಗ್ಸ್ ಅಂತ ಬಂದತ್ನಾಗ ರಾಜ ರವಿವರ್ಮ ಇರ್ಬೋದು, ಮತ್ತೆ ಕರ್ನಾಟಕದ ವಿಷಯದಲ್ಲಿ ವೆಂಕಟಪ್ಪ ಇರ್ಬೋದು, ಆಮೇಲೆ ಕಾಳಿದಾಸ, ಇವರೆಲ್ಲರೂ ಏನು ಅದ್ಭುತವಾದಂತ ಒಂದು ಪೇಂಟಿಂಗ್ಸ್ ಅನ್ನ ಮಾಡ್ತಾ ಇದ್ರು ಅಂತೇಳಿ. ಭಾರತದಲ್ಲಿ ಈ ಚಿತ್ರಕಲೆ ಒಂದು ಇತಿಹಾಸ ನಾವು ಏನು ಆದಿ ಮಾನವರ ಕಾಲದಿಂದನೂ ಕೂಡ ನೋಡ್ತೀವಿ. ಆದಿ ಮಾನವರ ಕಾಲದ ನೆಲೆಗಳಾದಂತ ಭೀಂಬೇಟ್ಕ, ಮಧ್ಯಪ್ರದೇಶದ ಭೀಂಬೇಟ್ಕ, ಆಮೇಲೆ ನಮ್ಮ ಹಿರೇಬೆಣಕಲ್ಲು ಏನು ಮೂರೇರು ಗುಡ್ಡಗಳಲ್ಲಿರ್ತಕ್ಕಂಥ ಗುಹೆಗಳಲ್ಲಿರ್ತಕ್ಕಂಥ ಪೇಂಟಿಂಗ್ಸ್, ಅಂದ್ರೆ ಆದಿ ಮಾನವರು ಕೂಡ ಪೇಂಟಿಂಗ್ ಅನ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ ಅದು ಸಾಕ್ಷಿ ಅಂತ ಹೇಳ್ಬೋದು. ಆಮೇಲೆ M.F. ಹುಸೇನ್ ಇರ್ಬೋದು, ಇತ್ತೀಚೆಗೆ ಅವ್ರು ನಮ್ಮ ಭಾರತದಲ್ಲಿ M.F. ಹುಸೇನ್ ಅವರು ಲಂಡನ್ ಅಲ್ಲಿ ಇದ್ದಾರೆ, ಪ್ರಸಿದ್ಧ ವರ್ಣಚಿತ್ರಕಾರರು. ಆಮೇಲೆ ಇಲ್ಲಿ ಪೇಂಟಿಂಗ್ಸ್ ಗಳಲ್ಲಿ ಜಲಚಿತ್ರಗಳು, ವರ್ಣಚಿತ್ರಗಳು ಬೇರೆ ಬೇರೆ ಇದ್ದಾವೆ ಅಂತ ಹೇಳ್ಬೋದು. ಆಮೇಲೆ ಜಹಾಂಗೀರ್, ವಿಶೇಷವಾಗಿ ತೈಲ ವರ್ಣದಲ್ಲಿ ಎಕ್ಸ್ಪರ್ಟ್ ಆಗಿದ್ದಂತ ಜಹಾಂಗೀರು ಮೊಘಲರ ಕಾಲದ ಒಬ್ಬ ಪ್ರಸಿದ್ಧ ಅರಸ ಅಂತ ಹೇಳ್ಬೋದು. ಇಲ್ಲಿ ಒಟ್ಟು ಏನಪ್ಪಾ ಅಂದ್ರೆ ಅಜಂತದ ಗುಹೆಗಳಲ್ಲಿ 10, 2, 10, 16, 17ನೇ ಗುಹೆಗಳು ಅತ್ಯಂತ ಮುಖ್ಯ ಅಂತೇಳಿ ಹೇಳ್ಬೋದು. ಮತ್ತೆ 19ನೇ ಗುಹೆ ಐತಲ್ಲ, ಇಲ್ಲಿ ಬುದ್ಧನು ಗುರುವಾಗಿ ಕಪಿಲ ವಸ್ತುವಿಗೆ ಹಿಂದಿರುಗುತ್ತಿರುವ ದೃಶ್ಯವನ್ನ ಬಿಡಿಸಲಾಗಿದೆ ಅಂತೇಳಿ. ಹಾಗಾಗಿ ಈ ಗುಪ್ತರ ಕಾಲದ 16, 17 ಮತ್ತು 19ನೇ ಗುಹೆಗಳು ಹೆಚ್ಚು ಮುಖ್ಯವಾದಂತ ಒಂದು ಪೇಂಟಿಂಗ್ಸ್ ಅನ್ನ ಹೊಂದಿವೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರ ಈ ಅಜಂತ ಗುಹೆಗಳಲ್ಲಿ ಹೆಚ್ಚು ಮತ್ತು 90% ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತೆ ಪೇಂಟಿಂಗ್ಸ್ ಅನ್ನೇ ನಾವು ಜಾಸ್ತಿ ಕಾಣ್ಬೋದು ಅಂತೇಳಿ. ಬುದ್ಧ ಮತ್ತು ಅವನ ಜೀವನ ಮತ್ತು ಅವನ ಏನು ಜಾತಕ ಕಥೆಗಳಿದ್ದಾವಲ್ಲ, 500ಕ್ಕೂ ಹೆಚ್ಚು ಜಾತಕ ಕಥೆಗಳು, ಆ ಕಥೆಗಳಿಗೆ ಸಂಬಂಧಪಟ್ಟಂತ ಪೇಂಟಿಂಗ್ಸ್ ಅನ್ನ ಅಜಂತದ ಗುಹೆಗಳಲ್ಲಿ ಕಾಣ್ಬೋದು ಅಂತೇಳಿ. ಮತ್ತೆ ಇಲ್ಲಿ ಈ ಚಿತ್ರಕಲೆಗೆ ಮೂಲ ವಸ್ತುನೇ ಬುದ್ಧ ಮತ್ತು ಅವನ ಜಾತಕ ಕಥೆಗಳು ಅಂತೇಳಿ. ಅದ್ರ ಜೊತೆಗೆ ಮಾಳ್ವದ ಭಾಗಗುಹೆಗಳಲ್ಲಿ ಕೂಡ ಅಜಂತಕ್ಕೆ ಸರಿಸಮಾನವಾದಂತ ಚಿತ್ರಕಲೆ ಬಿಡಿಸಲಾಗಿದೆ ಅಂತೇಳಿ. ಈ ಒಂದು ಗುಹೆಗಳಲ್ಲಿ ಮಹಾಜನಕ ಏನು ರಾಜನ ಪರಿತ್ಯಾಗ, ಬೋಧಿಸತ್ವ, ಆಮೇಲೆ ಪದ್ಮಪಾಣಿ, ನೃತ್ಯ ಬಾಲಕಿಯರ ನೃತ್ಯದ ಚಿತ್ರಗಳನ್ನು ಈ ಒಂದು ಭಾಗಗುಹೆಗಳಲ್ಲಿ ಬಿಡಿಸಲಾಗಿದೆ ಅಂತೇಳಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಗುಹಾಂತರ ದೇವಾಲಯಗಳಿದ್ದಾವೆ, ಅಲ್ಲಿ ಪೇಂಟಿಂಗ್ಸ್ ಇಲ್ಲ, ಬಟ್ ಮೂರ್ತಿಗಳಿದ್ದಾವೆ ಅಂತೇಳಿ. 1, 2, 3 ಒಟ್ಟು 4 ಗುಹಾಂತರ ದೇವಾಲಯಗಳು ನಾವು ಬಾದಾಮಿಯಲ್ಲಿ ನೋಡ್ತೀವಿ. ಅಲ್ಲಿ ಜೈನ, ಶೈವ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮೂರ್ತಿಗಳನ್ನು ನಾವು ಕಾಣಬಹುದು ಅಥವಾ ಚಿತ್ರಗಳನ್ನು ಕಾಣಬಹುದು ಅಂತ. 1ರಲ್ಲಿ ಜೈನ, 2 ಮತ್ತು 3ರಲ್ಲಿ ಏನು ಶೈವ ಧರ್ಮಕ್ಕೆ ಅಥವಾ ಶಿವಪಾರ್ವತಿಯರಿಗೆ ಸಂಬಂಧಪಟ್ಟ ಚಿತ್ರಗಳನ್ನು ಕಾಣಬಹುದು ಅಂತೇಳಿ. ಅದೇ ತರ ಸಿತ್ತನ್ವಾಸಲ್, ಪುದೈಕೋಟ
ಪುದೈಕೊಟ್ಟ ಏನೈತಲ್ಲ, ಈ ಒಂದು ಸಿತ್ತನ್ ವಾಸಲ್ ಗುಹೆಯಲ್ಲಿ ಒಟ್ಟು 21 ಅಪ್ಸರೆಯರು, ಆಮೇಲೆ ರಾಜರಾಣಿಯರು, ಆನೆಗಳು, ಹಂಸಗಳು, ಈ ಒಂದು ಚಿತ್ರಗಳನ್ನ ಈ ಸಿತ್ತನ್ ವಾಸಲ್ ಗುಹೆಗಳಲ್ಲಿ ನಾವು ಕಾಣಬಹುದು ಅಂತೇಳಿ. ಮತ್ತೆ ಸಿಲೋನಿನ ಸಿಗರಿಯ ಗುಹೆ ಐತಲ್ಲ, ಇಲ್ಲಿ ರಾಜಮನೆತನದ ಸ್ತ್ರೀಯರು ಬೌದ್ಧ ದೇವಾಲಯಕ್ಕೆ ಪುಷ್ಪಗಳನ್ನು ಒಯ್ಯುತ್ತಿರ್ತಕ್ಕಂಥ ಚಿತ್ರಗಳನ್ನ ನಾವು ಕಾಣಬಹುದು ಅಂತೇಳಿ. ಆಮೇಲೆ ಇದೇ ತರ ಬೇರೆ ಬೇರೆ ಗುಹೆಗಳಲ್ಲಿ, ಉದಯಗಿರಿ ಗುಹೆಗಳಲ್ಲಿ ಕೂಡ ಸಾಕಷ್ಟು ನಾವು ಪೇಂಟಿಂಗ್ಸ್ ಅನ್ನು ಕೂಡ ಕಾಣ್ಬೋದು ಅಂತೇಳಿ. ಇವು ಗುಪ್ತರ ಕಾಲದಲ್ಲಿ ಅತ್ಯಂತ ಒಂದು ಏನು ಸಾಕ್ಷಿ ಪ್ರಜ್ಞೆಯಾಗಿ ಮೂಡಿ ಬಂದಂತ ಶ್ರೇಷ್ಠ ಕೊಡುಗೆ ಅಂತ ಹೇಳ್ಬೋದು. ಇನ್ನ ಅದೇ ತರ ಇವರ ಕಾಲದಲ್ಲಿ ಏನು ಸುಡಾವೆ ಮಣ್ಣಿನಿಂದ ತಯಾರಿಸಿರ್ತಕ್ಕಂಥ ಸಾಕಷ್ಟು ಕಲಾಕೃತಿಗಳು, ಆಮೇಲೆ ಗೃಹಾಂಕಾಲರದ ವಸ್ತುಗಳು, ಆಟದ ವಸ್ತುಗಳು, ಏನು ಕೆಂಪು, ಹಳದಿ, ನಸುಗೆಂಪು ಬಣ್ಣದಿಂದ ತಯಾರಿಸಿದಂತ ಸಾಮಗ್ರಿಗಳನ್ನ ಸಾಕಷ್ಟು ನಾವು ನೋಡ್ಬೋದು ಅಂತೇಳಿ ಹೇಳ್ಬೋದು. ಆಮೇಲೆ ಮೂರ್ತಿಗಳು, ಸೂರ್ಯ, ವಿಷ್ಣು, ದುರ್ಗಾ, ಆನೆ, ಸಿಂಹ, ಈ ಮೂರ್ತಿಗಳನ್ನು ಕೂಡ ಇವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತೇಳಿ. ಜೊತೆಗೆ ಸ್ತ್ರೀ ಪುರುಷರು ಮತ್ತೆ ಪ್ರಾಣಿ ಆಕೃತಿಗಳಿರ್ತಕ್ಕಂಥ ಇವುಗಳನ್ನ ಸಿಂಧು, ಕಾಶ್ಮೀರು, ಆಮೇಲೆ ಕೋಸಮು, ಪಂಜಾಬು, ಬಿಹಾರಗಳಲ್ಲಿ ನಾವು ಇಂಥ ಮೂರ್ತಿಗಳನ್ನ, ಮಣ್ಣಿನ ಆಕೃತಿಗಳನ್ನ ಇವು ದೊರಕಿದ್ದಾವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇವರ ಒಂದು ಏನು ಸ್ಕಿಲ್ ಅಥವಾ ಕೌಶಲ್ಯ ಅಂತ ಹೇಳ್ತೀವಲ್ಲ, ನೈಪುಣ್ಯತೆ, ಗುಪ್ತರ ಕಾಲದಲ್ಲಿ ಕಲಾ ನೈಪುಣ್ಯತೆ ಅತ್ಯಂತ ಮೇರು ಮಟ್ಟದಲ್ಲಿತ್ತು. ಮತ್ತೆ ಆ ಕಸಬುದಾರರು ಕೂಡ ಉನ್ನತ ತಂತ್ರಜ್ಞಾನ ಮತ್ತು ಕೌಶಲ್ಯವನ್ನು ಉಳ್ಳವರಾಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ VS ಅಗರ್ವಾಲ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಗುಪ್ತರ ಕಲಾ ಹೃದಯವು ಟೆರ್ರಕೊಟ್ಟ ಆಕೃತಿಗಳಲ್ಲಿ ಅಡಗಿದೆ ಅಂತೇಳಿ. ಅಷ್ಟು ಸುಂದರವಾದಂತ ಈ ಮಣ್ಣಿನ ಆಕೃತಿಗಳನ್ನ ಅವರು ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಮತ್ತೆ ಅವ್ರದ್ದು ಸಂಗೀತ, ವಿಶೇಷವಾಗಿ ಸಂಗೀತ. ಇಲ್ಲಿ ಸಮುದ್ರಗುಪ್ತನೇ ವೀಣಾಪಾಣಿ ಮಾದರಿ ನಾಣ್ಯವನ್ನು ರಚಿಸಿದ್ದ, ಅವನು ವೀಣೆಯನ್ನು ನುಡಿಸ್ತಾ ಇದ್ದಂತ ನಾವ್ ಹಿಂದೆ ಚರ್ಚೆಯನ್ನು ಮಾಡಿದ್ವಿ. ಅವರು ಸಂಗೀತ ಪ್ರಿಯರಾಗಿದ್ರು, ಆಮೇಲೆ ನುಡಿಸುವುದರಲ್ಲಿ ಸಿದ್ಧಾಸ್ತ್ರರಾಗಿದ್ರು ಅಂತೇಳಿ ಹೇಳ್ಬೋದು. ಅದಕ್ಕ ಸಮುದ್ರಗುಪ್ತ ಮತ್ತು ಅವನ ನಾವು ನಾಣ್ಯವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು ಅಂತೇಳಿ. ಜೊತೆಗೆ ಅವರ ಆಸ್ಥಾನದಲ್ಲಿ ಸಂಗೀತಗಾರರು ಕೂಡ ಇದ್ರು. ಅರಮನೆಯಲ್ಲಿ ಪ್ರತ್ಯೇಕವಾದಂತ ನೃತ್ಯ ಗೃಹಗಳು ಕೂಡ ನಿರ್ಮಿಸಲಾಗಿತ್ತು. ನೃತ್ಯ, ಹಾಡುಗಾರಿಕೆ ಅವರ ಒಂದು ಆಸ್ಥಾನದಲ್ಲಿ ನಡೀತಾ ಇತ್ತು ಅಂತೇಳಿ ಹೇಳ್ಬೋದು. ಕೊಳಲು, ವೀಣೆ, ಮೃದಂಗ, ಆಮೇಲೆ ಹಲವು ಸಂಗೀತ ವಾದ್ಯಗಳನ್ನ ಅವರು ಬಳಸ್ತಾ ಇದ್ರು ಅಂತೇಳಿ. ಇದಕ್ಕೆ ಸಾಕ್ಷಿ ಏನಂದ್ರ, ಮಧ್ಯಪ್ರದೇಶದ ಭಾಗ್ನಲ್ಲಿ ಒಂದು ನೃತ್ಯ ಬಾಲಕಿಯ ಚಿತ್ರಕಲೆ ನಮ್ಗೆ ಸಿಕ್ಕಿದೆ ಅಂತೇಳಿ ಹೇಳ್ಬೋದು. ಆಮೇಲೆ ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು. ವಿಶೇಷವಾಗಿ ಕಾಳಿದಾಸನ ನಾಟಕಗಳನ್ನ ಅವರ ಒಂದು ಆಸ್ಥಾನದಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು ಅಂತೇಳಿ. ಹೀಗೆ ಏನು ಸಮೃದ್ಧವಾದಂತ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದಂತ ಗುಪ್ತರು ಹಿಂದೂ ಧರ್ಮದ ಒಂದು ನವೋದಯ ಮತ್ತು ಶ್ರೀಮಂತ ಸಾಹಿತ್ಯ ಸೃಷ್ಟಿ, ವಿಜ್ಞಾನ, ಕಲೆ, ಪೇಂಟಿಂಗ್ಸ್, ಚಿತ್ರಕಲೆ, ವಾಸ್ತುಶಿಲ್ಪ, ವೈದ್ಯಕೀಯ ಎಲ್ಲಾ ರಂಗಗಳಲ್ಲಿ ಕೂಡ ಸರ್ವತೋಮುಖ ಪ್ರಗತಿಯನ್ನ ಸಾಧಿಸಿದ್ರು ಅಂತ ಹೇಳ್ಬೋದು. ಹಾಗಾಗಿ ಗುಪ್ತರು ಸಾರ್ವಭೌಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಅದನ್ನ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಮತ್ತು ಸಿಲೋನಿನಲ್ಲಿ, ಆಮೇಲೆ ಬೋರ್ಬುದೂರ್ ಇರ್ಬೋದು, ಅಂಗೋರ್ ವಾಟ್ ಇರ್ಬೋದು, ಏನು ಈ ಬೇರೆ ಬೇರೆ ಕಡೆಗೆ ಇವರು ತಮ್ಮ ಒಂದು ಸಂಸ್ಕೃತಿಯನ್ನ ಪಸರಿಸಿದ್ರು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಬರೀ ಇವು ಎಲ್ಲವನ್ನು ನಿರ್ಮಾಣ ಮಾಡಲಿಲ್ಲ, ಅವನ್ನೆಲ್ಲವನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಂಡ್ರು ಅಂತ ಹೇಳ್ಬೋದು. ಹೀಗಾಗಿ ಇವರ ಒಂದು ಕಾಲ ಏನು ಎಲ್ಲಾ ರಂಗದಲ್ಲಿ ಏನು ಸರ್ವತೋಮುಖ ಅಭಿವೃದ್ಧಿಯನ್ನ ಖಂಡಿತಲ್ಲ, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ, ಖಗೋಳ, ಪೇಂಟಿಂಗ್ಸು, ಸಂಗೀತ, ಈ ಎಲ್ಲಾ ರಂಗದಲ್ಲಿ ಅಪಾರವಾದಂತ ನೈಪುಣ್ಯತೆ ಮತ್ತು ಪ್ರೌಢಮೆಯನ್ನ ಸಾಧಿಸಿದ್ದಕ್ಕಾಗಿ ಇವರ ಒಂದು ಕಾಲವನ್ನ ಸುವರ್ಣ ಯುಗ ಅಂತೇಳಿ VS ಸ್ಮಿತ್ ಅವರು ಕರೆದಿದ್ದಾರೆ ಅಂತೇಳಿ. ಇದು ಕ್ವಶನ್ ಆಗಿದೆ, ಯಾರು ಅವರ ಒಂದು ಕಾಲವನ್ನ ಸುವರ್ಣ ಯುಗ ಅಂತೇಳಿ ಕರೆದಂದ್ರ VS ಸ್ಮಿತ್ ಅವರು ಅಂತೇಳಿ. ಮತ್ತೆ VS ಸ್ಮಿತ್ ಅವ್ರು ಹಂಗ್ ಕರಿಲಿಕ್ಕೆ ಅಥವಾ ಅದನ್ನ ಸುವರ್ಣ ಯುಗ ಅಂತ ಅನ್ಲಿಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದು. ಅವರು ಏನಪ್ಪಾ ಅಂದ್ರ ವಿದೇಶಿಯರನ್ನ ಹೊರ ಹಾಕಿ ರಾಜಕೀಯ ಏಕೀಕರಣ ಸಾಧಿಸಿದ್ರು, ವಿಶಾಲವಾದಂತ ಸಾಮ್ರಾಜ್ಯ ಕಟ್ಟಿದ್ರು, ದಕ್ಷ ಆಡಳಿತ ನೀಡಿದ್ರು, ಆಮೇಲೆ ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರ ಬೇರೆ ಬೇರೆ ದೇಶಗಳ ಜೊತೆಗೆ ಅವರು ವ್ಯಾಪಾರ ವಹಿವಾಟು ಇತ್ತು. ಮತ್ತೆ ಚಿನ್ನದ ನಾಣ್ಯಗಳನ್ನ ನಿರ್ಮಾಣ ಮಾಡಿದ್ರು.
ಹಿಂದೂ ಧರ್ಮ ಅಥವಾ ಬ್ರಾಹ್ಮಣ ಧರ್ಮವನ್ನು ರಾಜ್ಯ ಧರ್ಮ ಅಂತೇಳಿ ಸಾರಿದ್ರು. ಮತ್ತೆ ಅದರ ಪುನಶ್ಚೇತನಕ್ಕೆ ಕಾರಣರಾಗಿದ್ರು. ಇಲ್ಲಿ ಬೌದ್ಧ ಧರ್ಮವನ್ನು ಕೂಡ ಅವರು ಬೇರೆ ಬೇರೆ ಹಿಂದೂ ಧರ್ಮದ ಜೊತೆಗೆ ಬೌದ್ಧ ಜೈನ ಧರ್ಮಗಳನ್ನು ಕೂಡ ಪ್ರೀತಿಯಿಂದ ಕಂಡ್ರು ಅಂತ ಹೇಳ್ಬೋದು. ಮತ್ತೆ ಸಂಸ್ಕೃತ ಭಾಷೆಯಲ್ಲಿ ವಿಶೇಷವಾದಂತ ಮತ್ತು ಏನು ಶಾಸ್ತ್ರೀಯ ಸಾಹಿತ್ಯವನ್ನ ಅವರು ಸೃಷ್ಟಿ ಮಾಡಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇವರ ಕಾಲದಲ್ಲಿ ಸಾಕಷ್ಟು ಉನ್ನತ ಕೃತಿಗಳು ರಚನೆ ಆಗ್ತವೆ. ಆಮೇಲೆ ಕಲೆಯಲ್ಲಿ ಅವರ ಒಂದು ಸಾಧನೆ ಶಿಖರವನ್ನು ಮುಟ್ಟಿತ್ತು. ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ಖಗೋಳ ಗಣಿತಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ರು. ಹೀಗಾಗಿ ಭಾರತೀಯ ಸಂಸ್ಕೃತಿಯನ್ನ ಮಧ್ಯ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಪ್ರಚಾರ ಮಾಡಿ ಸಂಸ್ಕೃತಿ ವಿಸ್ತರಣೆಗೆ ಅವರು ಸಹಾಯಕವಾಗಿ ನಿಂತಿದ್ರು. ಈ ಹಿನ್ನೆಲೆಯಲ್ಲಿ ಗುಪ್ತರ ಆಡಳಿತ ಸುವರ್ಣ ಯುಗವಾಗಿತ್ತು ಅನ್ನೋದ್ರಲ್ಲಿ ತಪ್ಪಿಲ್ಲ, ಈ ಅಂಶಗಳನ್ನು ಇಟ್ಟುಕೊಂಡು. ಆದ್ರೆ ಈ ಗುಪ್ತರ ಯುಗ ಸುವರ್ಣ ಯುಗ ಆಗಿರ್ಲಿಲ್ಲ, ಅದು ಸುಳ್ಳು ಅಂತೇಳಿ ವಾದ ಮಾಡ್ತಕ್ಕಂಥ ಇತಿಹಾಸಕಾರರು ನಮ್ಮಲ್ಲಿ ಇದ್ದಾರೆ. ಹಾಗಾದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅನ್ನಂದ್ರ, ಇಲ್ಲಿ ಬರೀ VS ಸ್ಮಿತ್ ಮತ್ತು ಉದಾಹರಣೆಗಳಲ್ಲ, ಇಲ್ಲಿ ಫಾಯಿಯಾನ್ ಕೂಡ ಹೇಳಿರುವಂತೆ ಗುಪ್ತರು ಉತ್ತಮ ಆಡಳಿತ ನೀಡಿದರು. ಅವರ ಒಂದು ಅರಮನೆ ಸುಂದರವಾಗಿತ್ತು. ಜನರಲ್ಲಿ ಅಪರಾಧ ಪ್ರಜ್ಞೆ ಇರ್ಲಿಲ್ಲ. ಅವರು ಏನಪ್ಪಾ ಅನ್ನಂದ್ರ ಉತ್ತಮ ಇದು ಅಧಿಕ ತೆರಿಗೆ ಕೂಡ ಇರ್ಲಿಲ್ಲ ಅಂತೇಳಿ ಅವನು ಕೂಡ ಉಲ್ಲೇಖವನ್ನ ಮಾಡಿದ್ದ. ಹೆದ್ದಾರಿಗಳನ್ನು ನಿರ್ಮಿಸಿದ್ರು, ವಿಹಾರಗಳನ್ನ ಕಟ್ಟಿಸಿಕೊಟ್ಟಿದ್ರು. ಹಾಗಾಗಿ ಅವರು ಜನರಿಗೆ ಹತ್ತಿರದಲ್ಲಿದ್ರು ಅಂತೇಳಿ ಹೇಳಿದ್ದು. ಆದ್ರೆ ಇಲ್ಲಿ ಉಲ್ಟ ಏನಪ್ಪಾ ಅನ್ನಂದ್ರ ಅವ್ರದ್ದು ಸುವರ್ಣ ಯುಗ ಆಗಿರ್ಲಿಲ್ಲ ಅಂತೇಳಿ ವಾದ ಮಾಡುವವರು ಏನ್ ಹೇಳ್ತಾರ ಅನ್ನಂದ್ರ, ಯಾರ್ಯಾರು ವಾದ ಮಾಡೋರು ಅನ್ನಂದ್ರ ಇಲ್ಲಿ ವಿಶೇಷವಾಗಿ AL ಭಾಷಂ ಅವರು, ರೋಮಿಲಾ ಥಾಪರ್ ಅವರು, ಆಮೇಲೆ DN ಝಾ ಅವರು ಏನಂತ ವಾದ ಮಾಡ್ತಾರ ಅನ್ನಂದ್ರ ಇದೊಂದು ಮಿಥ್ಯ, ಅವರ ಒಂದು ಗುಪ್ತರ ಕಾಲ ಸುವರ್ಣ ಯುಗ ಆಗಿರ್ಲಿಲ್ಲ ಅಂತೇಳಿ. ಅದಕ್ಕೆ ಅವ್ರು ಕಾರಣ ಕೊಡೋದೇನಪ್ಪಾ ಅನ್ನಂದ್ರ ಗುಪ್ತರ ಕಾಲದಲ್ಲಿ ಭೂದತ್ತಿಗಳು, ಗ್ರಾಮದತ್ತಿಗಳು ಜಾಸ್ತಿ ಅಸ್ತಿತ್ವದಲ್ಲಿದ್ವು ಮತ್ತು ಉಳಿಗಮಾನ್ಯ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಹಾಗಾಗಿ ಗುಪ್ತರು ಅಧಿಕಾರಿಗಳಿಗೆ, ಬ್ರಾಹ್ಮಣರಿಗೆ ಹೇರಳವಾಗಿ ಭೂಮಿ ದಾನವನ್ನು ನೀಡಿದ್ದರಿಂದ ಇಲ್ಲಿ ಭೂಸ್ವಾಮಿಗಳು ಅಥವಾ ಜಮೀನ್ದಾರರು ಪ್ರಾಬಲ್ಯಗೊಂಡು ಏನು ಕಾರ್ಮಿಕ ವರ್ಗದವರು ಶೋಷಣೆಗೀಡಾದ್ರು. ಗೇಣಿದಾರರು, ಶ್ರಮಿಕರು, ರೈತರು ಜೀತದಾಳುಗಳಾಗಿ ಇದು ಮಾಡಿದ್ರು ಅಂತೇಳಿ. ಹಾಗಾಗಿ ಇಲ್ಲಿ ಸುವರ್ಣ ಯುಗ ಅನ್ನೋದು ಎಲ್ಲರಿಗೂ ದಕ್ಕಿರ್ಲಿಲ್ಲ, ಮೇಲ್ವರ್ಗದವರಿಗೆ ಮಾತ್ರ ಇತ್ತು. ತಳವರ್ಗದ ಜನರು ಮತ್ತು ಶೂದ್ರರು, ಚಾಂಡಾಲರು, ಏನು ಕೊನೆಯ ಒಂದು ವರ್ಗ ಇತ್ತಲ್ಲ ಚಾಂಡಾಲರು, ಅವರು ಸಾಕಷ್ಟು ತೆರಿಗೆಯನ್ನು ಭರಿಸ್ಬೇಕಾಗಿತ್ತು ಮತ್ತು ಅವರ ಸ್ಥಿತಿ ಶೋಚನೀಯವಾಗಿತ್ತು ಅಂತೇಳಿ ಇವರು ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ. ಅದ್ರ ಜೊತೆಗೆ ಗುಪ್ತರು ವರ್ಣ ಧರ್ಮದ ಪೋಷಕರಾಗಿದ್ರು, ಬ್ರಾಹ್ಮಣರ ಕೈಗೊಂಬೆಗಳಾಗಿದ್ರು. ಮೂಲತಃ ಅವರು ವೈಶ್ಯರಾದಂತ ಗುಪ್ತರು ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಂದ ಏನ್ ಪಡೆದುಕೊಂಡಿದ್ರು ಅಂದ್ರ ಈ ಒಂದು ಇದು ಸ್ಥಾನಮಾನ ಅಂದ್ರೆ ರಾಜಕೀಯ ಸ್ಥಾನಮಾನವನ್ನು ಪಡೆದುಕೊಂಡಿದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದ್ದಿದ್ದರಿಂದ ಅದನ್ನ ಸುವರ್ಣ ಯುಗ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರೋಮಿಲಾ ಥಾಪರ್ ಅವರು ಹೇಳ್ತಾರೆ, DN ಝಾ ಮತ್ತು ರೋಮಿಲಾ ಥಾಪರ್ ಅವರು. ಮತ್ತೆ ಸ್ತ್ರೀಯರ ಸ್ಥಿತಿ ಕೂಡ ಶೋಚನೀಯವಾಗಿತ್ತು, ಸ್ತ್ರೀಯರಿಗೆ ಇಲ್ಲಿ ಮುಕ್ತವಾದಂತ ಅವಕಾಶ ಇರ್ಲಿಲ್ಲ ಅಂತ ಕೂಡ ಅವರು ವಾದವನ್ನು ಮಾಡ್ತಾರೆ ಅಂತೇಳಿ. ಅದ್ರ ಜೊತೆಗೆ ಏನು ಸಂಸ್ಕೃತ ಭಾಷೆ ಐತಲ್ಲ, ಆ ಭಾಷೆಯ ಮೇಲೆ ಅವರು ಟೀಕೆ ಮಾಡ್ತಾರೆ. ಅದು ಭಾರತದ ಪರಮ ಪವಿತ್ರ ಭಾಷೆ ಆಗಿರ್ಬೋದು, ಆದ್ರೆ ಅದು ಭಾರತದ ಜನಸಾಮಾನ್ಯರ ಭಾಷೆ ಆಗಿರ್ಲಿಲ್ಲ. ಹಾಗಾಗಿ ಗುಪ್ತರ ಸಾಹಿತ್ಯ ಜನಸಾಮಾನ್ಯರಿಗೆ ತಲುಪಲಿಲ್ಲ ಅಂತೇಳಿ ಇವರು ವಾದವನ್ನು ಮಾಡ್ತಾರೆ. ಹಾಗಾಗಿ ಇದನ್ನ ಸುವರ್ಣ ಯುಗ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಮತ್ತೆ ಇಲ್ಲಿ ಸಾಕಷ್ಟು ಏನು ಭೂದಾನ ದತ್ತಿಗಳಿಂದ ಸಾಮ್ರಾಜ್ಯದ ಆದಾಯ ತಗ್ಗಿ ಹೋಗುತ್ತೆ. ಇದು ಮುಂದೆ ಹೂಣರ ದಾಳಿಯಿಂದಾಗಿ ಗುಪ್ತರ ಕಾಲದಲ್ಲಿ ಆರ್ಥಿಕ ದುಸ್ಥಿತಿ ಎದುರಾಗುತ್ತೆ. ಇದನ್ನ ನಿಜವಾಗ್ಲೂ ಸುವರ್ಣ ಯುಗ ಅಂತೇಳಿ ಕರೀಲಿಕ್ಕೆ ಆಗಂಗಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಮೇಜರ್ ಇಲ್ಲಿ ಡಿಫೆಕ್ಟ್ ಅನ್ನಂದ್ರ ಗುಪ್ತರ ಒಂದು ಆಡಳಿತ ಅಥವಾ ಸುವರ್ಣ ಯುಗ ಅನ್ನೋದು ಅಥವಾ ಶ್ರೀಮಂತಿಕೆ ಅನ್ನೋದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿತ್ತು. ದಕ್ಷಿಣದ ಕಡೆಗೆ ಅವರ ಒಂದು ಉತ್ಕೃಷ್ಟ ಇದು ಇರ್ಲಿಲ್ಲ. ದಕ್ಷಿಣ ಭಾರತೀಯರು ಅವರಿಗಿಂತ ಉತ್ಕೃಷ್ಟವಾದಂತ ನಾಗರಿಕತೆಯನ್ನ ಅಳವಡಿಸಿಕೊಂಡಿದ್ರು ಅಂತೇಳಿ ಅವರು ವಾದವನ್ನು ಮುಂದಿಡ್ತಾರೆ ಅಂತೇಳಿ. ಮತ್ತೆ ಮೌರ್ಯ ಸಾಮ್ರಾಜ್ಯಕ್ಕಿಂತ ವಿಶಾಲವಾದಂತ ಸಾಮ್ರಾಜ್ಯ ಇವ್ರದ್ದಾಗಿರ್ಲಿಲ್ಲ ಅಂತೇಳಿ ಮತ್ತೊಂದು ವಾದವನ್ನ ಮುಂದಿಡ್ತಾರೆ ಅಂತೇಳಿ. ಹೀಗಾಗಿ ಇವರು ಒಂದು ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಂದ ಓಲೈಕೆ ಇದನ್ನ ಮಾಡಿ ತಮ್ಮ ಒಂದು ಅಧಿಕಾರವನ್ನು ಉಳಿಸ್ಕೊಳ್ತಾರೆ. ಮತ್ತೆ ಭೂದೇಣಿಗೆ ಹೆಚ್ಚಾಗಿದ್ದರಿಂದ ಇಲ್ಲಿ ಭೂಸ್ವಾಮಿಗಳು ಒಂದು ವರ್ಗ ಸೃಷ್ಟಿಯಾಗಿ ಇದು ಉಳಿಗಮಾನ್ಯ ಪದ್ಧತಿಗೆ
ಕಾರಣ ಆಯ್ತು, ಜೀತ ಪದ್ಧತಿ ಕೂಡ ಉಳ್ಕೊಳ್ತು ಅಂತೇಳಿ ವಾದವನ್ನ ಮುನ್ನಿಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಗುಪ್ತರು ಈ ದೈವಾದತ್ತಾರಿ ಕಾರ್ಯದಲ್ಲಿ ನಂಬಿಕೆ, ಭಯ ಇದನ್ನು ಹುಟ್ಟಿಸ್ತಾರೆ. ಈ ಮತ್ತೆ ಇದರಿಂದ ಸಾಮಾನ್ಯ ಜನ ಭಯಗೊಂಡು ರಾಜರನ್ನೇ ಪಾಲಿಸುವಂತೆ ಆಯಿತು ಅಂತೇಳಿ ಅವ್ರು ವಾದವನ್ನು ಮುಂದಿಡ್ತಾರೆ ಅಂತ. ಈ ಎಲ್ಲಾ ಕಾರಣಗಳಿಂದ ಅವ್ರು ಏನ್ ಹೇಳ್ತಾರ ಅಂದ್ರ ಗುಪ್ತರ ಯುಗ ಸುವರ್ಣ ಯುಗ ಆಗಿರ್ಲಿಲ್ಲ ಅಂತೇಳಿ ವಾದವನ್ನು ಮುಂದಿಡ್ತಾರೆ ಅಂತೇಳಿ. ಇಷ್ಟು ಗುಪ್ತರ ಕಾಲದ ಸುವರ್ಣ ಯುಗವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಿದ್ವಿ ಅಂತೇಳಿ ಹೇಳ್ಬೋದು. ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರ ಈ ಉಳಿಗಮಾನ್ಯ ಪದ್ಧತಿ ಗುಪ್ತರ ಕಾಲದ ಒಂದು ದೊಡ್ಡ ಚರ್ಚೆ ಅಂತೇಳಿ ಹೇಳ್ಬೋದು. ಏನು ಗುಪ್ತರ ನಂತರದ ಕಾಲದ ಕೃಷಿ ವ್ಯವಸ್ಥೆ ಮೇಲೆ ಈ ಉಳಿಗಮಾನ್ಯ ಪದ್ಧತಿ ತಲೆ ಎತ್ತಿತು ಅಂತೇಳಿ RS ಶರ್ಮಾ ಅವರು ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ. ಏನಿಲ್ಲಿ ಉಳಿಗಮಾನ್ಯ ಪದ್ಧತಿ ಅಂದ್ರ ಪುರೋಹಿತರಿಗೆ, ಧಾರ್ಮಿಕ ಸಂಸ್ಥೆಗಳಿಗೆ, ಭೂ ಮಾಲೀಕರಿಗೆ, ದೇವಾಲಯಗಳಿಗೆ ದಾನ ಮತ್ತು ದತ್ತಿಗಳನ್ನು ನೀಡುತ್ತಾ ಏನು ಒಂದು ದೊಡ್ಡ ವರ್ಗ ಸೃಷ್ಟಿ ಆಗುತ್ತೆ. ಅಂದ್ರೆ ಈ ವರ್ಗ ಏನೈತಲ್ಲ ಇದು ಆರ್ಥಿಕ ಮತ್ತು ಆಡಳಿತಾತ್ಮಕವಾಗಿ ವಿನಾಯಿತಿಗಳಿಂದ ಒಂದು ಸಾಮಂತಶಾಹಿಯಾಗಿ ಬೆಳಿತೈತಿ ಅಂತೇಳಿ ಹೇಳ್ಬೋದು. ಇದೇ ವರ್ಗ ಮುಂದೆ ಸಾಮ್ರಾಜ್ಯದ ಒಂದು ಅವನತಿಗೂ ಕೂಡ ಕಾರಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ಜಮೀನ್ದಾರಿ ವರ್ಗ ಏನು ಹುಟ್ಕೊಳ್ತೈತಲ್ಲ, ಈ ಭೂ ದತ್ತಿ ಮತ್ತು ಭೂದಾನಗಳ ಒಂದು ಮಂಜೂರಿಯಿಂದ ಈ ಉಳಿಗಮಾನ್ಯ ಪದ್ಧತಿ ಜನ್ಮ ತಾಳಿತು ಅಂತೇಳಿ RS ಶರ್ಮಾ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಇದು ಕ್ರಿಸ್ತಶಕ 500ರಿಂದ ಏನಂದ್ರ ಬಲವಾಗುತ್ತಾ ಬಂದಿತ್ತು ಅಂತೇಳಿ. 500ರಿಂದ ಬಲವಾಗುತ್ತಾ ಬಂದಿತ್ತು ಅಂದ್ರೆ ಹೇರಳವಾಗಿ ಭೂಮಿಯ ಒಂದು ದಾನಗಳನ್ನು ಪಡೆದುಕೊಂಡಂತ ಜಮೀನ್ದಾರಿ ವರ್ಗ ಬಲಿಷ್ಠವಾಗುತ್ತಾ ಸಾಗಿತ್ತು ಅಂತೇಳಿ. ಆ ಜಮೀನ್ದಾರಿ ವರ್ಗದಲ್ಲಿ ಪುರೋಹಿತರು ಇದ್ರು, ಆಡಳಿತಾಧಿಕಾರಿಗಳು ಇದ್ರು, ಇವರು ಆಮೇಲೆ ಶ್ರೀಮಂತರಿದ್ರು, ಇವರು ತೆರಿಗೆ ರಹಿತ ಭೂಮಿಯನ್ನ ಪಡಿತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಈ ಭೂ ಒಡೆಯರು ಮತ್ತು ಕೃಷಿಕರ ಮಧ್ಯೆ ಸಾಕಷ್ಟು ಗಲಾಟೆಗಳು ಕೂಡ ಆಗ್ತಾ ಇದ್ವು. ಇಲ್ಲಿ 2 ವರ್ಗಗಳು ಹುಟ್ಕೊಳ್ತವೆ, ಒಂದು ಗೇಣಿದಾರರ ವರ್ಗ, ಮತ್ತೊಂದು ಜಮೀನ್ದಾರಿ ವರ್ಗ ಅಂತೇಳಿ. ಈ ಏನಪ್ಪಾ ಅಂದ್ರ ಈ ಭೂ ಒಡೆತನವನ್ನು ಪಡೆದಂತ ಭೂ ಮಾಲೀಕರು ಏನ್ ಮಾಡಿದ್ರು, ಉತ್ಪಾದನೆ ಆದಂತ ಬಹುಭಾಗವನ್ನ ಗೇಣಿ ರೂಪದಲ್ಲಿ ಪಡೆದುಕೊಳ್ತಾ ಇದ್ರು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಗೇಣಿದಾರರಿಗೆ ಸ್ವಲ್ಪ ಆದಾಯ ಸೇರಿ ಬಹಳಷ್ಟು ಆದಾಯ ಮತ್ತು ಪಾಲು ಯಾರ ಪಾಲಾಗ್ತಾ ಇತ್ತಂದ್ರ ಜಮೀನ್ದಾರರ ಪಾಲಾಗ್ತಾ ಇತ್ತು ಅಂತೇಳಿ. ಹೀಗಾಗಿ ಇಲ್ಲಿ ವರ್ಗ ವ್ಯವಸ್ಥೆ ಉಟ್ಕೊಳ್ತೈತಿ, ಮತ್ತಷ್ಟು ತಾರತಮ್ಯ ಉಟ್ಕೊಳ್ತೈತಿ. ಇದರಿಂದ ಆ ರೈತರಿಗೆ ಬರ್ಬೇಕಾಗಿದ್ದಂತ ಎಲ್ಲಾ ಒಂದು ಇದು ನಿಂತ್ಕೊಂಡು, ಮತ್ತೆ ಇಲ್ಲಿ ರಾಜನಿಗೂ ಕೂಡ ಕಂದಾಯ ತಪ್ಪಿ ಹೋಗುತ್ತೆ. ಯಾಕಂದ್ರೆ ಮಧ್ಯದಲ್ಲೇ ಇರ್ತಕ್ಕಂಥ ಜಮೀನ್ದಾರರೇ ಎಲ್ಲ ನುಂಗಿ ಆಗ್ತಾ ಇರ್ತಾರೆ. ರೈತರನ್ನು ಕೂಡ ಶೋಷಿಸಿ ಸಾಕಷ್ಟು ಆದಾಯವನ್ನು ಪಡಿತಾ ಇರ್ತಾರೆ. ಮತ್ತೆ ಆ ಆದಾಯವನ್ನು ಸರ್ಕಾರಕ್ಕೆ ಕಟ್ಟದೆ ತಾವೇ ಇಟ್ಟುಕೊಂಡು ಅಲ್ಲಿ ಖಜಾನೆಯನ್ನು ಖಾಲಿ ಮಾಡ್ತಾರೆ. ಇತ್ತ ರೈತರನ್ನು ಕೂಡ ಇವರು ಶೋಷಿಸ್ತಾ ಇರ್ತಾರೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ಈ ಒಂದು ಏನು ಉಳಿಗಮಾನ್ಯ ಪದ್ಧತಿ ಅನ್ನೋದು ಗುಪ್ತರ ಕಾಲದಲ್ಲಿ ಹುಟ್ಟಿ ಆನಂತರ ಬಹಳಷ್ಟು ದೊಡ್ಡ ಒಂದು ಇದಾಗಿ ಬೆಳೆಯಿತು ಅಂತೇಳಿ RS ಶರ್ಮಾ ಅವರು ಅಭಿಪ್ರಾಯವನ್ನು ಪಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ರಾಜನಿಗೆ ಸಲ್ಲಬೇಕಾಗಿದ್ದಂತ ತೆರಿಗೆ ಸಹ ಅವರ ಒಂದು ಪಾಲಾಯ್ತು. ಯಾರ ಪಾಲನ್ನೆಂದ್ರ ಈ ಜಮೀನ್ದಾರರ ಪಾಲು ಅಂತೇಳಿ. ಮತ್ತೆ ಇಲ್ಲಿ ಇನ್ನೊಂದು ಏನಿತ್ತಪ್ಪ ಅನ್ನಂದ್ರ ವಿಷ್ಟಿ ಎಂಬ ಒಂದು ಬಲಾತ್ಕಾರದ ಬಿಟ್ಟಿ ಸೇವೆ ಇತ್ತು. ಈ ವಿಷ್ಟಿ ಅನ್ನೋದು, ಈ ವಿಷ್ಟಿಯನ್ನ ಯಾರು ಇದು ಮಾಡ್ತಾ ಇದ್ರನ್ನೆಂದ್ರ ಇದೇ ಜಮೀನ್ದಾರರು ಗೇಣಿದಾರರ ಮೇಲೆ ಏರ್ತಾ ಇದ್ರು ಅಂತೇಳಿ. ಇವರು ವಿಷ್ಟಿ ಪ್ರಕಾರ ಒಂದು ಸೇವೆಯನ್ನು ಮಾಡ್ಬೇಕಾಗಿತ್ತು. ಅಂದ್ರೆ ಯಾರ ಸೇವೆಯನ್ನೆಂದ್ರ ಶ್ರೀಮಂತರ ಸೇವೆ ಅಥವಾ ಜೀತಗಾರರಾಗಿ ದುಡಿಬೇಕಾಗಿತ್ತು, ಉಳಿಗಕ್ಕೆ ದುಡಿಬೇಕಾಗಿತ್ತು ಒಡೆಯನ ಬಳಿ. ಅವ್ರು ಏನ್ ಹೇಳ್ತಾರೆ ಆ ರೀತಿ ಬಿಟ್ಟಿ ಸೇವೆಯನ್ನ ಮಾಡ್ಬೇಕಾಗಿತ್ತು ಅಂತೇಳಿ. ಯಾವ್ದದು ವಿಷ್ಟಿ ಅಂತೇಳಿ ಹೇಳ್ಬೋದು. ಹೀಗಾಗಿ ಈ ಒಂದು ಫ್ಯೂಡಲ್ ವ್ಯವಸ್ಥೆ ಬಲವಾಗಿತ್ತು ಅಂತೇಳಿ RS ಶರ್ಮಾ ಅವರು ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ. ಬಟ್ ಈ ಒಂದು ಏನು RS ಶರ್ಮಾ ಅವರ ಒಂದು ಉಳಿಗಮಾನ್ಯ ಪದ್ಧತಿ ಬಗ್ಗೆ ವಿಮರ್ಶೆಯನ್ನು ಮಾಡಿದವರು ಮತ್ತೊಬ್ಬರಿದ್ದಾರೆ. ಅವರು ನಿರಾಕರಣೆ ಮಾಡ್ತಾರೆ. ಏನಂತ ನಿರಾಕರಣೆ ಅಂದ್ರ ಇದು ಯುರೋಪಿಯನ್ ಮಾದರಿ ಉಳಿಗಮಾನ್ಯ ಪದ್ಧತಿ ಆಗಿರ್ಲಿಲ್ಲ, ಮತ್ತೆ ಇವ್ರು ಹೇಳೋ ಪ್ರಕಾರ ಅಷ್ಟೊಂದು ಇದು ಕಠಿಣವಾಗಿರ್ಲಿಲ್ಲ ಅಂತೇಳಿ ಪ್ರೊಫೆಸರ್
ಅರ್ವಾನ್ಸ್ ಮುಖಿಯಾ ಅಂತೇಳಿ, ಅರ್ವಾನ್ಸ್ ಮುಖಿಯಾ ಅವರು ಇವರ ಒಂದು ವಾದವನ್ನ ನಿರಾಕರಿಸಿದ್ದಾರೆ ಅಂತೇಳಿ. ಏನಂತಾರನ್ಯಂದ್ರ ಇವರ ಗುಪ್ತರ ಕಾಲದ ಒಂದು ಬಂಡವಾಳಶಾಹಿ ಅಂತ ಇದು ಏನ್ ಉಳಿಗೆ ಮನೆ ಪದ್ಧತಿ ಐತಲ್ಲ, ಸಾರ್ವತ್ರೀಕರಣಗೊಂಡಿರ್ಲಿಲ್ಲ, ಸಾರ್ವತ್ರೀಕರಣಗೊಂಡಿರ್ಲಿಲ್ಲ. ಹಾಗಾಗಿ ಇವರ ಒಂದು ಆಡಳಿತದಲ್ಲಿ ಸಾಕಷ್ಟು ಭೂಮಿ ಇತ್ತು, ಕೆಲವು ಭಾಗದಲ್ಲಿ ಮಾತ್ರ ಕೇಂದ್ರೀಕೃತ ಉಳಿಗೆ ಮನೆ ಪದ್ಧತಿ ಇತ್ತು, ಅಲ್ಲೆಲ್ಲೆಲ್ಲೇ ಅದು ವ್ಯಕ್ತಿಗತವಾಗಿತ್ತು ಅಂತೇಳಿ ಇವ್ರು ಹೇಳ್ತಾರೆ. ಮತ್ತೆ ಕೆಲವು ಸಂದರ್ಭದಲ್ಲಿ ರೈತರೇ ಸ್ವತಃ ಭೂಮಿಯ ಮಾಲೀಕತ್ವವನ್ನು ಹೊಂದಿದ್ರು, ಅವರೇ ಉಳ್ತಾ ಇದ್ರು ಅಂತೇಳಿ ಈ ಹರ್ವಾನ್ಸ್ ಮುಖಿ ಅವರು ತಮ್ಮ ವಾದವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂತ. ಅಂದ್ರೆ ಹೇರಳವಾದ ಭೂಮಿ ಇತ್ತು ಇಲ್ಲಿ ಅಂತೇಳಿ. ಮತ್ತೆ ಯುರೋಪಿಯನ್ ಮಾದರಿಯಲ್ಲಿ ಈ ಉಳಿಗೆ ಮನೆ ಪದ್ಧತಿ ಇರ್ಲಿಲ್ಲ, ಅಲ್ಲಿಯ ಉಳಿಗೆ ಮನೆ ಪದ್ಧತಿಗೂ ಇಲ್ಲಿಯ ಉಳಿಗೆ ಮನೆ ಪದ್ಧತಿಗೂ ತೀರ ಭಿನ್ನತೆ ಇತ್ತು ಅಂತೇಳಿ ಅವರು ಏನು ಅಭಿಪ್ರಾಯವನ್ನು ಮಂಡಿಸ್ತಾರೆ ಅಂತೇಳಿ. ಯುರೋಪಿನಲ್ಲಿ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಉಳಿಗೆ ಮನೆ ಪದ್ಧತಿಯನ್ನ ಏನು ಒಬ್ಬರು ಒಡೆತನಕ್ಕೆ ಕೊಟ್ಟು ಅಲ್ಲಿ ಗೇಣಿಗೆ ಮತ್ತು ಜೀತಕ್ಕೆ ದುಡಿಸ್ಕೊಳ್ತಾ ಇದ್ರು ಕಾರ್ಮಿಕರನ್ನ. ಆದ್ರೆ ಈ ಗುಪ್ತರ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ, ಕೆಲವು ಸಂದರ್ಭದಲ್ಲಿ ರೈತರು ಕೂಡ ಓನರ್ ಆಗಿದ್ರು, ಅಷ್ಟು ಕಠಿಣವಾಗಿರ್ಲಿಲ್ಲ ಅನ್ನೋದು ಇವರ ವಾದ ಅಂತೇಳಿ. ಹಾಗಾಗಿ ಭಾರತದ ಬಹುಪಾಲಿನ ಈ ರೈತರು ಭೂ ಒಡೆಯರಾಗಿದ್ರು ಮತ್ತು ತಾವೇ ಉಳ್ತಾ ಇದ್ರು. ಹಾಗಾಗಿ ಈ ದಾನ ದತ್ತಿಗಳ ಸಂಖ್ಯೆ ಹೆಚ್ಚಾದಂತೆ ಭೂ ಮಾಲೀಕರ ಸಂಖ್ಯೆ ಹೆಚ್ಚಾಯ್ತಾದ್ರೂ ಕೂಡ ಅದು ಏನಾಗಿರ್ಲಿಲ್ಲ, ವ್ಯಕ್ತಿಗತ ಇದು ಅಂದ್ರೆ ಕೇಂದ್ರೀಕರಣಗೊಳ್ಳಿಲ್ಲ ಅಂತೇಳಿ ಇವ್ರು ಯಾರು ಏಲ್ ಭಾಷಂ ಅವರು ಕೂಡ ಅಭಿಪ್ರಾಯ ಪಡ್ತಾರೆ. ಹಾಗಾಗಿ ಈ ಏಲ್ ಭಾಷಂ ಅವ್ರು ಏನಂತ ಅಭಿಪ್ರಾಯ ಪಡ್ತಾರ ಅಂದ್ರ, ಈ ಉಳಿಗಮಾನ್ಯ ಪದ್ಧತಿಯನ್ನ ಅಂದ್ರೆ ಉಳಿಗೆಮಾನ್ಯ ಪದ್ಧತಿ ಇತ್ತು, ಅದು ಅಷ್ಟು ಕಠಿಣವಾಗಿರ್ಲಿಲ್ಲ. ಹಾಗಾಗಿ ಗುಪ್ತರ ಕಾಲದ ಉಳಿಗಮಾನ್ಯ ಪದ್ಧತಿಯನ್ನ ಅರೆ ಉಳಿಗಮಾನ್ಯ ಪದ್ಧತಿ ಅಂತೇಳಿ ಇವರು ಕರೆದಿದ್ದಾರೆ. ಯಾರು? ಎಲ್ ಭಾಷಂ ಅವರು ಅಂತೇಳಿ. ಇಷ್ಟು ಇವರ ಕಾಲದ ಒಂದು ಉಳಿಗಮಾನ್ಯ ಪದ್ಧತಿ ಆಗಿತ್ತು ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಇಲ್ಲಿ ಭೂದತ್ತಿಗಳಂತ ಬಂದತ್ನ್ಯಾಗ ಸಾಕಷ್ಟು ಭೂದತ್ತಿಗಳನ್ನ ಗುಪ್ತರು ಕೊಡ್ತಾರೆ. ಏನಪ್ಪಾ ಅಂದ್ರ ಗುಪ್ತ ರಾಜರು, ರಾಣಿಯರು, ಮಾಂಡಲಿಕರಿಗೆ, ಮಂತ್ರಿಗಳಿಗೆ, ಬ್ರಾಹ್ಮಣರಿಗೆ, ದಾನದರ್ಶಿಗಳಿಗೆ, ಧರ್ಮದರ್ಶಿಗಳಿಗೆ, ವೀರರಿಗೆ, ಹುತಾತ್ಮರಾದಂತ ವೀರರಿಗೆ, ದೇವಾಲಯಗಳಿಗೆ, ಬೌದ್ಧ ಮಠಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಇವರು ಭೂಮಿಯನ್ನ ದಾನ ಅಥವಾ ದತ್ತಿ ರೂಪದಲ್ಲಿ ನೀಡ್ತಾ ಇದ್ರು ಅಂತೇಳಿ. ಅದನ್ನ ಇವರು ಭೂ ದತ್ತಿಗಳು ಅಂತೇಳಿ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಸಾಕಷ್ಟು ಧಾರ್ಮಿಕ ಉದ್ದೇಶಕ್ಕಾಗಿನೇ ಬ್ರಾಹ್ಮಣರು ಮತ್ತು ಪುರೋಹಿತರಿಗೆ. ಬ್ರಾಹ್ಮಣ ಮತ್ತು ಪುರೋಹಿತರಿಗೆ ಏನ್ ಮಾಡ್ತಾ ಇದ್ರು, ಸಾಕಷ್ಟು ಭೂದತ್ತಿಗಳನ್ನ ಇವರು ಕೊಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇಲ್ಲಿ ಸೈನಿಕರಿಗೂ ಕೂಡ ಕೆಲವು ಸಂದರ್ಭದಲ್ಲಿ ನಾಗರಿಕ ಸೇವೆ ಸಲ್ಲಿಸಿದಂತ ಅಧಿಕಾರಿಗಳಿಗೆ ಮತ್ತು ಸೈನಿಕರಿಗೆ ವೇತನಕ್ಕೆ ಬದಲು ಭೂದತ್ತಿಯನ್ನು ನೀಡಿದಂತ ಉದಾಹರಣೆಗಳು ಕೂಡ ಇದ್ದಾವೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಜೊತೆಗೆ ಭೂದತ್ತಿಯನ್ನು ನೀಡುವುದರ ಜೊತೆಗೆ ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ಕೂಡ ಇವರು ಕಟ್ಟಿಸಿ ಕೊಡ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಧಾರ್ಮಿಕ ದತ್ತಿಗಳು, ಧಾರ್ಮಿಕವಲ್ಲದ ಭೂದತ್ತಿಗಳು, ಆಮೇಲೆ ದೇವಾಗ್ರಹ ದತ್ತಿಗಳು, ಈ ರೀತಿ ಒಟ್ಟು 3 ರೀತಿಯ ಒಂದು ದತ್ತಿಗಳನ್ನ ಇವರು ನೀಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇಷ್ಟು ಏನು ಗುಪ್ತರ ಕಾಲದ ಉಳಿಗಮಾನ್ಯ ಪದ್ಧತಿ ಮತ್ತು ಗುಪ್ತರ ಸುವರ್ಣ ಯುಗ ಅಂತ ಏನಿತ್ತಲ್ಲ, ಆ ಸುವರ್ಣ ಯುಗದ ಮುಂದುವರೆದ ಭಾಗ ಆಗಿತ್ತು ಅಂತೇಳಿ. ಇದ್ರ ಜೊತೆಗೆ ಇಲ್ಲಿ ಮತ್ತೇನಾದ್ರೂ ಇದೇನಾ ಅಂತಂದೇಳಿ ನೋಡೋದಾದ್ರೆ, ಅಂದ್ರೆ ಈಗ ಸ್ವಲ್ಪ ಚರ್ಚೆ ಮಾಡಿ ಮತ್ತೆ ಇನ್ನು ಏನಾದ್ರು ಉಳ್ಕೊಂಡಿತ್ತು ಅನ್ನಂದ್ರ ಅದನ್ನ ಕಂಟಿನ್ಯೂ ಮಾಡೋಣ ಅಂತ. ನಾವಿಲ್ಲಿ ಇನ್ನು ಗುಪ್ತರ ಕಾಲದ ಆರ್ಥಿಕತೆ ಮತ್ತು ಸಾಮಾಜಿಕ ಸ್ಥಿತಿಗತಿ ಅದನ್ನು ನೋಡಿಲ್ಲ. ನಾವಿಲ್ಲಿ ಸುವರ್ಣ ಯುಗದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ಹಾಗಾಗಿ ಇದನ್ನ ಸುವರ್ಣ ಯುಗ ಅಂತ ಕರಿಬೇಕೋ ಬೇಡ್ವಾ, ಮತ್ತು ಅವರ ಉಳಿಗಮಾನ್ಯ ಪದ್ಧತಿ, ಅವರ ಒಂದು ಸುವರ್ಣ ಯುಗವನ್ನು ಕುರಿತು ಚರ್ಚೆ ಮಾಡಿ ನಂತರ ಅದಕ್ಕೆ ಹೋಗೋಣ. ಮೇಡಮ್, ನಾನು ಹೇಳೋದು ಕೇಳಿಸ್ತಾ ಇದ್ದೀನಾ? ಹಲೋ, ನೋಡ್ತಾ ಇದ್ದೆ. ಹಾ ಮ್ಯಾಮ್. ಅಂದ್ರೆ ಇದನ್ನು ಕೇಳಿದಾರೆ ಮೇಡಮ್,
ಎಲ್ಲಿ UPSC ಒಳಗ ಭೀತರ್ಗಾಂವ್ ಹಾ ದೇವಾಲಯ ಯಾವುದಕ್ಕೆ ಪ್ರಸಿದ್ಧ ಅಂತೇಳಿ ಹಾ ಆಪ್ಷನ್ಸ್ ಹ್ಮ್ ಕಲ್ಲು, ಇಟ್ಟಿಗೆ, ಹ್ಮ್ ಟೆರಕೋಟ್. ಇಟ್ ಕಲ್ಲು, ಇಟ್ಟಿಗೆ ಪ್ಲಸ್ ಇಟ್ಟಿಗೆ ಇಟ್ಟಿಗೆ ಟೆರಕೋಟ, ಹಾ ಅಮೃತಶಿಲೆ, ಮರ ಅದನ್ನ ಇಟ್ಟಿಗೆ ಕೇಳಾರಿ. ಇಟ್ಟಿಗೆ ಆಮೇಲೆ ಇಟ್ಟಿಗೆ ಮೇಡಮ್. ನಾಗರ ಶೈಲಿಯ ಹ್ಮ್ ದೇವಾಲಯಕ್ಕೆ ಮೊದಲ ಉದಾಹರಣೆ ಕೇಳಿದಾರೆ. ಹಾ ದಿಯೋಗರ್ ಹಾನ್ರಿ ದಿಯೋ ನಾಚ್ನಾಥ್, ದಿಯೋ ದೇವಗಢ ಅವತಾರ, ಬೀತರ್ಗಾಂವ್, ಐಹೊಳೆ. ದಿಯೋ ದೇವಗಢ correct. ಹಾ 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 ದೇವ್ಗರ್ ಅಥವಾ ದೇವಗಢ ದಿಯೋಗರ್ ಹಾ ದಶಾವತಾರ ದೇವಾಲಯ. ಆಮೇಲೆ ಅಲ್ಲಿ ಬಿತ್ತರ್ಗಾಂವ್ ಕೇಳಿದ್ರಲ್ಲ, ಅದು ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದಂತ ದೇವಾಲಯ. ಹಾ ಮೇಡಮ್ ಅದನ್ನ ಶೇರ್ ಮಾಡಿದೆ ನಾನು ಈ ಗ್ರೂಪಿಗೆ ನೋಡ್ಲಿ ಅಂತ ಹೇಳಿ. ಬೀತರ್ಗಾವ್ ಓಕೆ ಟೆಂಪಲ್ ನ ಹಾ ಸಮುದ್ರಗುಪ್ತ ವೀಣೆ ನುಡಿಸೋದಕ್ ಕೇಳಿದಾರ್ರಿ. ಅದು ಎಲ್ಲಿ ಅಂತ ಕೇಳ್ಯಾರ. ಆಪ್ಷನ್ಸ್ ಶಿಲ್ಪ, ನಾಣ್ಯ, ಚಿತ್ರ, ಸೀಲ್ ಅಂತ ಹೇಳಿ. ಹಾ ನಾಣ್ಯ ಆನ್ಸರ್ ಮತ್ತೆ ಹಾ ಅಜಂತ 16 ಮತ್ತು 17ರ ಗುಹೆಗಳು ಯಾರ ಹಾ ಕಾಲದ್ದು ಅಂತ ಕೇಳಿದ್ದಾರೆ ಒಂದ್ಸಲ. ಹಾ ಹಂಗಾಗಿ 16, ಆನ್ಸರ್ 17, ಉತ್ತರ ಹಾ ಹಾ 17. 16, 17, 19 ಈ ಮೂರು ಗುಹೆಗಳು ಕೂಡ ಗುಪ್ತರ ಕಾಲದ್ದು. ಮತ್ತೆ ಒಂದ್ಸಲ ಇದನ್ನು ಕೇಳಿದಾರೆ ಮೇಡಮ್, ಯಾವ್ದು ಮರಣೋನ್ಮುಖಿ ರಾಜಕುಮಾರಿ ಚಿತ್ರ ಇರುವಂತಹ ಗುಹೆ ಹಾ ಯಾರ ಹಾ ಕಾಲದ್ದು ಅಂತ ಹೇಳಿ. ಅದು ಹಾ ಕೂಡ ಇವ್ರ ಅದು ಕಾಲದ್ದೇ. ಅದು 16ನೇ ಗುಹೆ ಮರಣಶೈಲಿಯಲ್ಲಿರುವ ರಾಜ್ಕುಮಾರಿ. ಮತ್ತೆ ಅಲ್ಲಿ 2 ರಾಜ್ ಚಿತ್ರಗಳಿದ್ದಾವ್ ಮೇಡಮ್. 3 ಇದ್ದಾವ್, 3. ಒಂದು ಬುದ್ಧ ಪರಿತ್ಯಾಗ ಮಾಡ್ತಕ್ಕಂಥ ಚಿತ್ರ, ಮತ್ತೊಂದು ಹಾ ಸುಜಾತಳಿಂದ ಭಿಕ್ಷಾನ್ನವನ್ನು ಪಡಿತಕ್ಕಂಥ ಚಿತ್ರ. ವೀಕ್ಷಿಸಿ. ಆ, ಹಾ ಆ, ಇನ್ನೊಂದು ಚಿತ್ರ ಏನಂದ್ರ ರಾಜ್ಕುಮಾರಿಯ ಮರಣಶೈಲಿಯಲ್ಲಿರುವ ಚಿತ್ರ. ಹ್ಮ್ ಆಮೇಲೆ ಒಂದ್ಸಲ ಇದನ್ನು ಕೇಳಿದ್ರು ನೋಡ್ರಿ ಮೇಡಮ್, ಅದ್ ನೆನ್ಪಾಗಲ್ತ್ ನನ್ಗ. ಆ ಪೇಂಟ್ ಹೊಡಿತಾರಲ್ಲ ನೀಲಿ ಕಲರ್ದು ಬೋಧಿಸತ್ವಗ, ಅದು ಹ್ಮ್ ಯಾವ್ದು ಕಲೆ ಅಂತಾನು ಕೇಳಿದ್ರಿ. ಅದು ನಾನ್ ನೋಡಿಲ್ಲ, ನಾವ್ ಇನ್ನೊಂದ್ಸಲ ನೋಡ್ತೀನಿ ಅದು. ಅದು ಆ, ಯಾವ್ದೋ ಪೇಂಟ್ ಕಲೆನೆ. ಆ ಕಲರ್ನ ಬೇರೆ ದೇಶದಿಂದ ತರ್ಸ್ಕೊಂತಿದ್ರಂತ್ರಿ, ಅಫ್ಘಾನಿಸ್ತಾನನ ಎಲ್ಲಿಂತ್ರನು. ನೀಲಿ ಆ, ಕಲರ್ ಏನದಲ್ಲ ಅದು ತರ ಬದ್ನೆಕಾಯಿ ಕಲರ್ ಬಂದದ್ರದು. ಆ, ಆ ಕಲರ್ನು ಇಲ್ಲಿ ನಮ್ ಕೇಳಿದಾರೆ ಮೇಡಮ್. ಓಕೆ ಅದು ಸಿಗುವಲ್ರಿ, ಎಲ್ಲ ಚಿತ್ರ ಹಾಕ್ತೀನಿ ಅದನ್ನ. ಮತ್ತೆ ಅಂದ್ರೆ ಭಾರತದ ಹ ತೇಲಿ ಅಂತ ಏನಾರ ಇತ್ತ, ಅದು ತೈಲ ವರ್ಣದ್ ತರನ? ಇಲ್ಲ ಮೇಡಮ್, ಅದ್ ಏನ ಒಂಥರ ಪಿ ಇಂದ ಏನೋ ಪ್ರಶ್ನೆ ಏನೋ ಬರ್ತದ ಅನಸ್ತದ್ರಿ ಅದ್ ಅನ್ಲಿಕ್ ಅಲ್ಲ ಬರವಲ್ತ್. ಅಂತ ನಾನು ನೋಡಿದ್ರೆ ಆಪ್ಷನ್ಸ್ ನೋಡಿದ್ರೆ ಕಂಡ್ ಹಿಡಿತೀನಿ. ಅಲ್ಲ ಅಂತರ್ ಪೀಲಕ ಅಂತ ಏನಾರ ಕರಿತಾ ಇದ್ರ? ಆ ಇಲ್ಲ ಕ್ವಶನ್ ಮೇಡಮ್, ಅದು ಕರೆಕ್ಟ್ ಹೇಳಿ. ಇಂಗ್ಲಿಷ್ ಅಲ್ಲಿ ಏನ ಇದ್ದಂಗಿತ್ರಿ ಅದು. ಅಂದ್ರೆ ಅದು ಅಂತರ್ ಹುಡುಕಿದಾರೆ ಸಿಗ್ಲಿಲ್ಲ. ಓಕೆ ಓಕೆ ಓಕೆ. ನೋಡ್ರಿ ಮತ್ತೆ ನಿಮ್ಗೆ ಎಲ್ಲಾರ ಸಿಕ್ಕ್ರ ನೋಡೋಣ ಅಂತ. ಹಾ ಮೇಡಮ್, ಅದು ಕಲರ್ ಒಂದು ಕೇಳ್ಯಾರಿ, ಅದು ಕಲರ್ ಯೂಸ್ ಮಾಡಿರೋದು. ಹ್ಮ್ ಹಾಗ್ಯಾವ ಮೇಡಮ್, ಇಷ್ಟೊತ್ತನೇನ್ ಕ್ಲಾಸ್ ಆಯ್ತಲ್ಲ, ಇದ್ರ ಮೇಲೆ ಹಾ ಸಾಕಷ್ಟು ಕ್ವಶನ್ಸ್ ಬಂದಾವ್ರಿ. ಹೌದೌದು ಹೌದು. ಹಂಗಾಗಿ ಎಲ್ಲಿ ಯಾವ್ ತರ ಕೇಳ್ತಾನ ಈಗ ಗೊತ್ತಿಲ್ಲ. ಹೌದು. ಹ್ಮ್ ಮತ್ತೆ ಉಳ್ದೋರ್ ಯಾರಾದ್ರೂ ಏನಾದ್ರು ನೋಡ್ರಿ. ಹಾ ಉಳ್ದಾರಿ. ಹಾ ಹಲೋ ಮೇಡಮ್, ಅದು ಫ್ರೆಸ್ಕೋ ಕಲರ್ ಅಂತ ನೋಡ್ರಿ. ಪ್ರೆಸ್ಕೋ. ಹಾ ಮೇಡಮ್, ಫ್ರೆಸ್ಕೋ FRESCO ಇರ್ಬೋದ್ರಿ, ಫ್ರೆಸ್ಕೋ. ಓಕೆ, ನಾನು ಅದೊಂದ್ಸರಿ ನೋಡ್ತೀನಿ ಮೇಡಮ್ ಅದ್. ನೋಡ್ರಿ. ಇದು ಮತ್ತೆ ಇಲ್ಲಿ ಸಾಹಿತ್ಯದ ಮೇಲೆನು ಸಿಕ್ಕಾಪಟ್ಟೆ ಕ್ವಶನ್ ಆಗ್ತಾವ ಮೇಡಮ್, ಸಾಹಿತ್ಯದ ಮೇಲೆ. ಹೂನ್ರಿ. ಅದ್ರ ಮೇಲೆ ಕ್ವಶನ್ ಆಗಿದೆ, ಬಹಳಷ್ಟು ಸರಿ ಆಗಿದೆ ಕ್ವಶನ್. ಸಾಹಿತ್ಯದ ಮತ್ತೆ ಮೇಲೆ. 2007 ಫಿಲಿಮ್ಸ್ನಾಗ ಕೇಳಿದ್ದು, ಕೆರಾನ್ ಹ್ಮ್ ಪ್ರತಿಮೆ, ವರಾಹ ಪ್ರತಿಮೆ ಯಾರ ಕಾಲದ್ದು? ಡೈರೆಕ್ಟ್ ಕೇಳಾರ್ರಿ ಕ್ವಶನ್. ಓಕೆ. ಹಾ ಕೆರಾನ್ ವರಾಹ ಪ್ರತಿಮೆ ಇದು ಗುಪ್ತರ ಹ್ಮ್ ಕಾಲದ್ದು. ಅದು ಮೊದಲ ಎರಾನ್. ಸತಿ ಪದ್ಧತಿಯ ಮೊದಲ ಶಾಸನ ಪುರಾವೆ ಎಲ್ಲಿ ಸಿಕ್ಕಿದೆ? ಇದು 15 ಪ್ರಿಲಿಮ್ಸ್ನಾಗ ಕೇಳಿದ್ದೆ. ಹೌದು, ಇದು ಕೂಡ ಎರಾನ್. ಏರಾನು ಭಾನುಗುಪ್ತನ ಶಾಸನ. ಇಲ್ಲಿ ಹೌದು. ಗೋಪರಾಜ ಎಂಬ ಸೇನಾನಿ
ಹೂಣರ ಜೊತೆ ಹಾ ಯುದ್ಧದಲ್ಲಿ ಸಾಯ್ತಾನ, ಅಲ್ಲಿ ಅವನ ಹೌದು ಹೆಂಡತಿ ಸತ್ತು ಹೋದಳು ಅಂತ ಬರ್ದಿದೆ. ಹೌದು ಹೌದು ಗೋಪರಾಜ ಹೌದು. ಎಂಬ ಸೇನಾನಿ ಹೂಣರ ಜೊತೆ ಯುದ್ಧದಲ್ಲಿ ಸತ್ತ, ಹ್ಮ್ ಅವನ ಹೆಂಡತಿ ಹ್ಮ್ ಸತಿ ಹೋದಳು ಅಂತ ಬರ್ದಿದೆ. ಹಂಗಾಗಿ ಸತಿ ಪದ್ಧತಿಯ ಮೊದಲ ಶಾಸನ ಪುರಾವೆ ಇರೋದು ಏರಾನ್ ಹ್ಮ್. ಶಾಸನ. ಅದನ್ನು ಡೈರೆಕ್ಟ್ ಕೇಳಾರ ನೀವು. ಮೇಡಮ್ ಇಲ್ಲಿ ನೀವು ಪ್ರೆಸ್ಕೋ ಹೇಳಿದ್ರಲ್ಲ, ಪ್ರೆಸ್ಕೋ ಕಲರ್ನ ಅದು ಭಿತ್ತಿ ಚಿತ್ರ ಅಂತೇಳಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲ ಮೇಡಮ್, ಹಂಗಂದ್ರೆ ನಾ ಹೇಳಿದ್ದು ಕಲರ್, ಅದ್ ಕಲರ್ ಏನೋ ಐತಿ ತಡ್ರಿ ಮೇಡಮ್, ನೋಡಿಲ್ಲ ನಾನು ಇನ್ನೊಂದ್ಸಲ ನೋಡ್ದಾಗ ಹೇಳ್ತೀನಿ. ಆ ಫ್ರೆಸ್ಕೋ ಶೈಲಿ ಅನಿಸ್ತದ್ರಿ ಇದು. ಅದು ಪ್ರೆಸ್ಕೋ ಅಂದ್ರೆ ಏನ್ ಗೊತ್ತಾ, ಒಟ್ಟು ಭಿತ್ತಿ ಚಿತ್ರ. ಅಲ್ಲಿ ಭಿತ್ತಿ ಚಿತ್ರಗಳು ಸಾಕಷ್ಟು ಇದ್ದಾವೆ. ಹ್ಮ್ ಹಾಗಾಗಿ ಅದು ಏನಂತ ಕರೆಕ್ಟ್ ಆಗಿ ನೋಡ್ರಿ ಒಂಚೂರು. ಕಲರ್ನು ಕೇಳಿದ್ರಿ, ಅದನ್ನ ಹುಡುಕ್ತಿದೆ ನಾನು, ಸಿಗ್ಲಿಲ್ಲ. ಅದಾದ್ಮೇಲೆ ಓಕೆ. ಬಾಗ ಗುಹೆಗಳು ಯಾರ ಕಾಲದ್ದು ಅಂತ ಕೇಳಾರಿ 13 ಹಾ ಫಿಲಿಮ್ಸ್ನಾಗ. ಇವ್ರದೇ ಇವ್ರದೇ ಗುಪ್ತರ ಕಾಲದ ಬಾಗಗುಹೆಗಳು. ಆಮೇಲೆ ನಾಚಿನ ಕುಟಾರ ದೇವಾಲಯ ಕೂಡ ಕೇಳಾರಿ. ಅದನ್ನು ನಾನು ಹೌದು. ಈಗ ಶೇರ್ ಮಾಡೀನಿ ಗ್ರೂಪಿಗೆ ನೋಡ್ಲಿ ಅಂತಂದೆ. ಇದು ಹ್ಮ್ ಪಾರ್ವತಿ ದೇವಾಲಯ ಗುಪ್ತರ ಕಾಲದ್ದು, ನಾಚಿನ ಆಮೇಲೆ ಕುಟಾರ ಇನ್ನೊಂದು ದೇವಾಲಯ. ಇಲ್ಲಿ ನೀವ್ ಹೇಳಿದ್ರಲ್ಲ, ಇದು ಏನು ಇದು ನೈಸರ್ಗಿಕ ವರ್ಣಚಿತ್ರಗಳು ಜೊತೆಗೆ ಹ್ಮ್ ಈ ಒಣ ಪ್ಲಾಸ್ಟರ್ ಐತಲ್ಲ, ಒಣ ಪ್ಲಾಸ್ಟರ್ ಅನ್ನ ಅಳವಡಿಸಿ ಈ ಟೆಂಪೆರ ತಂತ್ರವನ್ನ ಬಳಸಿ ಇದನ್ನ ಭಿತ್ತಿ ಚಿತ್ರವನ್ನ ಅವ್ರು ಕೆತ್ತಾ ಇದ್ರು ಅಂತ ಇದೆ ಇಲ್ಲಿ. ಅಂದ್ರೆ ಮೊದ್ಲಿಗೇನೋ ಸುಣ್ಣ ಹೊಡಿತಿದ್ರಂತ ಮೇಡಮ್, ಅದು ಒಮ್ಮೆಲ್ಲ ಓದಿದ್ದೆ ನಾನು. ಗೋಡೆಯನ್ನ ರೆಡಿ ಮಾಡ್ಕೊಂತಿದ್ರಂತ್ರಿ, ರೆಡಿ ಮಾಡಿ ಅದೇನ ಕಲರ್ ಹಾಕ್ತಿದ್ರ. ಎಸ್ ಮ್ಯಾಮ್ ಎಸ್. ಅಲ್ಲಿ ಕೆಂಪು, ಹಳದಿ, ಹಸಿರು, ನೀಲಿ, ಕಪ್ಪು ಮತ್ತು ಬಿಳಿ ಇಷ್ಟನ್ನು ಅವ್ರು ಬಳಸ್ತಾ ಇದ್ರು ಅಂತ. ಅವರು ಓಕೆ ಓಕೆ. ಮಧ್ಯ ಏಷ್ಯಾದಿಂದ ಇದನ್ನ ತರಿಸ್ಕೊಳ್ತಾ ಇದ್ರು ಅಂತ. ಇದು ಬಹಳ ದುಬಾರಿ ಬಣ್ಣ ಹ್ಮ್ ಆಗಿತ್ತು. ಹ್ಮ್ ಅದ್ರಲ್ಲಿ ನೀಲಿ ಬಣ್ಣ, ಇದೆ. ನೀಲಿ, ಆ ರೈಟ್. ನೀಲಿ ಬಣ್ಣ ಅದು ಬಹಳ ದುಬಾರಿ ಬಣ್ಣ ಆಗಿತ್ತು. ಇದನ್ನ ಮಧ್ಯ ಏಷ್ಯಾದಿಂದ ಆಮದು ಮಾಡಿಕೊಂಡು ಆ ಹ್ಮ್ ಕಲ್ಲು ಲ್ಯಾಪಿಸ್, ಏನಂದ್ರೆ ಕಲ್ಲು ಲ್ಯಾಪಿಸ್ ಲಾಜುಲಿ ಅಂತ ಇದೆ ಇಲ್ಲಿ, ಅಲ್ಲಿಂದ ಇವ್ರು ತರ್ಸ್ಕೊಳ್ತಾ ಕರೆಕ್ಟ್. ಇದ್ರು. ಇದೇ ವರ್ಡ್ ಕೇಳಿದಾರ ಮೇಡಮ್, ಕಲ್ಲುಲಾ ಪಿಸ್ ಲ್ಯಾಜುಲಿ ವರ್ಡ್ನೇ ಕೇಳಿದಾರ್ರಿ. ಅಂದ್ರೆ UPSS ಕೇಳಾರ್ರಿ, ನಮ್ಮಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ, ನೋಡ್ಕೊಂಡಿರ್ಬೇಕಲ್ಲ. ಹೇಳಕ್ಕಾಗಲ್ಲ. ಕೇಳಕ್ಕಾಗಲ್ಲ, ಹಂಗಾಗಿ ಒಮ್ಮೊಮ್ಮೆ ಡೈರೆಕ್ಟ್ ತರ್ಜುಮೆ ಮಾಡಿ ಇಟ್ಟು ಬಿಡ್ತಾನಲ್ಲ ಅವಾಗ. ಆಮೇಲೆ ಏನ್ ಗೊತ್ತಾ, ಈ ಲ್ಯಾಪಿಸ್ ಲ್ಯಾಜುಲಿಯನ್ನ, ಇದು ನೀಲಿ ಬಣ್ಣ, ಇದನ್ನ ಹ್ಮ್ ಹಸಿರು ಬಣ್ಣದ ಜೊತೆಗೆ ಸೇರಿಸಿ ಹಳದಿ ಬಣ್ಣದ ವೋಚರ್ ರೆಡಿ ಮಾಡ್ಕೊಂಡು, ಆಮೇಲೆ ಅದನ್ನ ಇದು ಪುಡಿ ತರ ಮಾಡಿ ಅದು ಭಿತ್ತಿ ಚಿತ್ರಗಳ ಮೇಲೆ ಅಂಟಿಸ್ತಾ ಇದ್ರು ಅಂತ. ಹ್ಮ್ 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 ಆಮೇಲೆ ಇಲ್ಲಿ ಬಿಳಿ ಬಣ್ಣವನ್ನ ಸುಣ್ಣ ಮತ್ತು ಜಿಪ್ಸಮ್ ನಿಂದ ಮಾಡ್ಕೊಳ್ತಾ ಇದ್ರಂತೆ. ಕಪ್ಪು ಬಣ್ಣವನ್ನ ದೀಪದ ಮಸಿಯಿಂದ ತಯಾರಿಸ್ತಾ ಇದ್ರು ಅಂತ. ಮೊದ್ಲೆಲ್ಲಾ ಮೇಡಮ್ ಎಕ್ಸಾಮ್ಗಳಿಗೆ ಡೈರೆಕ್ಟ್ ಯಾರ್ ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಕೇಳ್ತಿದ್ರು. ಬಟ್ ಇವಾಗ ಹೌದೌದು. ಪೂರ್ತಿ ಬೇಸಿಕ್ ಇಂದಾನು ತಿಳ್ಕೊಂಡಿರ್ಲಿ ಇವ್ರ ಅಂತ ಹೇಳಿ ಇಲ್ಲ ಮೇಡಮ್, ಪ್ರತಿಯೊಂದು ಈಗೆಲ್ಲ ಯಾವ ತರ. ಆ ಕಾನ್ಸೆಪ್ಟ್ ಎಲ್ಲ ಹೋಗ್ಬಿಟ್ಟಿದೆ. ಈಗೆಲ್ಲ ಏನಿದ್ರು ಕೂಡ ಅನಾಲಿಟಿಕಲ್ ಮತ್ತು ಡೆಪ್ತ್ ಲಾಜಿಕಲ್. ಕ್ರಿಟಿಕಲ್. ಹೌದು. ಹೌದು. ಈ ಮತ್ತೆ ತರ ಎಲ್ಲ ಇದನ್ನು ತೆಗಿತಾರೆ. ಕೇಳಿದ್ರು ಮೇಡಮ್, ಯಾವ್ದು ಗುಪ್ತರ ಕಾಲದ ಮೊದಲ ದೇವಾಲಯ ಇದು ತಿಗೋವಾ ವಿಷ್ಣು ದೇವಾಲಯ ಅಂತ್ರಿ. 2004 ಕೇಳಿದ್ದೀವಿ ಕ್ವಶನ್. ತಿಗೋವಾ ವಿಷ್ಣು ದೇವಾಲಯ. ಮೇಡಮ್ ಅಲ್ಲಿ ಮೇಡಮ್ ನೀವು ತಿಗೋವಾ. ಇಂಗ್ಲಿಷ್ ಆಪ್ಷನ್ಸ್ ನೋಡ್ಬೇಕಾಗಿತ್ತು. ತಿಗೋವಾ ಅಂತ ಇಲ್ಲ, ಅದು ದಿಯೋಗರ್ ಹೋಗಿ ಕನ್ನಡದಲ್ಲಿ ತಿಗೋವಾ ಏನಾರ ಆಗಿದೆ ಅಂತ ನೋಡ್ಬೇಕು. ಯಾಕಂದ್ರೆ ಅವ್ರ ಮೊದಲ ದೇವಾಲಯನ ದಿಯೋಗರ್ ಅಂತ ಇದೆ. ಹಾಗಾಗಿ ದಿಯೋಗರ್ ಏನ್ರ ಅಪಭ್ರಂಶ ಅಲ್ಲಿ ತಿಗೋವಾ ಅಂತ ಆಗಿದೆ ಏನೋ ಹಂಗ ಗೊತ್ತಿಲ್ಲ. ನೋಡ್ಬೇಕು ಮೇಡಮ್, ನನ್ನ ಹತ್ರ ಇಂಗ್ಲಿಷ್ ಕಲೆಕ್ಷನ್ ಅಂತ ನೋಡ್ಬೇಕು. ಅದು ಯಾಕಂದ್ರ ಮತ್ತೆ ತಿಗೋವಾ ಅಜಂತಾ. ಅನ್ನೋದು ಇಲ್ಲಂದ್ರ ಟಿಂಗ್ವಾ ಅಂತ ಇರ್ತೈತಿ, ಅದು ನೋಡ್ಬೇಕು ನೀವು, ಟಿಂಗ್ವಾ. ಓಕೆ ಮೇಡಮ್, ನೋಡಿ. ಅಲ್ಲಿ ನೆಕ್ಸ್ಟ್ ಯಾಕಂದ್ರೆ 2001 ಹಾ ಅಜಂತಾ ಗುಹೆ ಯಾವ ಧರ್ಮದ ಇದು ಆಗಿತ್ತು ಅಂತ. ಅಂದ್ರೆ ಆಪ್ಷನ್ ಬೌದ್ಧ ಮಹಾಯಾನಕ್ಕೆ ಸೇರಿತ್ತು ಅಂತ ಆನ್ಸರ್. ಅಜಂತಾ ಓಕೆ. ಗುಹೆ